ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹಿರಿಯ ಪತ್ರಕರ್ತರಾಗಿರುವಂತಹ ಯಶವಂತ ವಿಟ್ಲಸರ್ ಇವರಿಗೆ ಗೌರವಾರ್ಪಣೆ ಸಮಾರಂಭವನ್ನ ಈ ದಿನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ ಮಾಯ ವಿನಾಶಕ ಮೋ ಜಗವಂದ್ಯ ಮಾತ ಭವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೋ ಜಗವಂದ್ಯ ಮಾತ ಭವಾನಿ ಪಾರ್ವತಿ ನಂದನ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ನನ್ನ ಆತ್ಮೀಯರು ಜ್ಯೋತಿ ಪ್ರಕಾಶ್ ಪುಣಚ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಶವಂತ ವಿಟ್ಲ ಅವರ ಮನೆಯಲ್ಲಿ, ಅವರ ಸ್ವಗೃಹದಲ್ಲಿ ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ. ಯಾಕಂದರೆ ಅವರು ಬಹಳಷ್ಟು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ. ಆ ಸೇವೆ ಮಾಡಿ ಆ ಸೇವೆಯನ್ನು ಗುರುತಿಸುವಂಥ ಕಾರ್ಯಕ್ರಮ ಇವತ್ತು ನಾವು ಈ ಪತ್ರಿಕಾ ಧರ್ಮ ಅಥವಾ ಪತ್ರಿಕಾ ಕೆಲಸ ಮಾಡುವಂಥವರ ಒಂದು ಕರ್ತವ್ಯ ಅಂತ ನಾನು ಹೇಳ್ತೇನೆ. ನಮ್ಮ ಕುಟುಂಬದ ಒಟ್ಟಿಗೆ ನೀವು ಬಂದು ನೀವೊಂದು ವಿಶೇಷ ಗೌರವ ಕೊಟ್ಟಿದ್ದೀರಿ. ಅದಕ್ಕಾಗಿ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಯಶು ವಿಟ್ಲ ಅವರನ್ನು ಈ ಒಂದು ಸನ್ಮಾನಕ್ಕೆ ನೀವು ಆಯ್ಕೆ ಮಾಡಿರುವುದು ರಾಮದಾಸ್ ಅವರು ಮತ್ತು ಜ್ಯೋತಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ಅತ್ಯಂತ ಯೋಗ್ಯವಂತ ಮನುಷ್ಯ. ನಾವು ಓದ್ತಾ ಇರುವಂತ ಸಂದರ್ಭದಲ್ಲಿ ನಮ್ಗೆ ಒಂದು ದೊಡ್ಡ ಕನಸು ಎದುರು ಕಾಣ್ತಿದ್ದು ಒಂದು ಮನೋಹರ ಪ್ರಸಾದ್, ಮಂಗಳೂರು ಜಿಲ್ಲಾ ಮಟ್ಟದ ನಮಗೆ ಮನೋಹರ ಪ್ರಸಾದ್ ಕಾಣ್ತಿದ್ದದ್ದು. ಮತ್ತೆ ನಮ್ಮ ಊರಲ್ಲಿ ಬಂಟ್ವಾಳ ತಾಲೂಕಲ್ಲಿ ನಮ್ಗೆ ಕಾಣ್ತಿದ್ದು ಯಶು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಆಶ್ರಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವರ್ಷ ಪ್ರತಿ ಕೂಡ ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಿಸಿಕೊಂಡು ಬಂದಿರುತ್ತೇವೆ. ಈ ದಿನವೂ ಕೂಡ ನಾವು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಹಿರಿಯ ಪತ್ರಕರ್ತರಾಗಿರುವಂತಹ ಯಶವಂತ ವಿಟ್ಲಸರ್ ಇವರಿಗೆ ಗೌರವಾರ್ಪಣೆ ಸಮಾರಂಭವನ್ನ ಈ ದಿನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗ ವೇದಿಕೆಯಲ್ಲಿ ನಮ್ಮ ಅತಿಥಿಗಳನ್ನ ನಾನು ಸ್ವಾಗತಿಸ್ತಾ ಇದ್ದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯತ್ತ ಮುಖ್ಯ ಅತಿಥಿಗಳಾಗಿ ಹರೀಶ್ ಬಂಟ್ವಾಳ ಸರ್, ಗೌರವಾಧ್ಯಕ್ಷರು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್, ತಾವು ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ್ ಸರ್ ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜ್ಯೋತಿ ಪ್ರಕಾಶ್ ಪುಣಚ ಸರ್ ತಾವು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮದಾಸ್ ಶೆಟ್ಟಿ ಅವರು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾಗಿರುವಂತಹ ಹಿರಿಯ ಪತ್ರಕರ್ತರು ಯಶವಂತ ವಿಟ್ಲಸರ್ ಅವರು ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ. ವೇದಿಕೆಯಲ್ಲಿ ಇರುವಂತಹ ಗಣ್ಯ ಅತಿಥಿಗಳೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮೊದಲನೆಯದಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೌಷ್ಮಿಯವರು ಪ್ರಾರ್ಥಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಜಯ ಗಣಪ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ ಮಾಯ ವಿನಾಶಕ ಮೋ ಜಗವಂದ್ಯ ಮಾತ ಭವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೋ ಜಗವಂದ್ಯ
ಮಾತ ಭವಾನಿ ಪಾರ್ವತಿ ನಂದನ ಮಹಾಗಣಪತಿ ಪರಮದಯಾದನ ಮಹಾಗಣಪತಿ ಪರಮದಯಾದನ ಶಂಭೋ ನಂದನ ಕರೆವೆನು ನಾ ಶಂಭೋ ನಂದನ ಕರೆವೆನು ನಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ. ಧನ್ಯವಾದಗಳು ಮೌಶ್ಮಿ ಶೆಟ್ಟಿ ಅವರಿಗೆ. ಇದೀಗ ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಹಿಂದೆ ನಡೆದು ಬಂದ ಹಾದಿ ಅದೇ ರೀತಿಯಾಗಿ ಪತ್ರಿಕಾ ದಿನಾಚರಣೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜ್ಯೋತಿ ಪ್ರಕಾಶ್ ಪುಣಚ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಪತ್ರಿಕಾ ದಿನಾಚರಣೆಗೆ ಎಲ್ಲ ನನ್ನ ಆತ್ಮೀಯರು ಮತ್ತು ಸಹೋದ್ಯೋಗಿಗಳ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜರ್ನಲಿಸ್ಟ್ ಯೂನಿಯನ್ ಇವತ್ತು ಪತ್ರಿಕಾ ದಿನಾಚರಣೆ ನಡೆಸ್ತಾ ಇದೆ. ಇದು ಯಾವ ರೀತಿ ನಡೀತಿದೆ ಮತ್ತು ಯಾವ ರೀತಿ ನಡೆದುಕೊಂಡು ಬಂದಿದೆ ಅಂತ ವಿಚಾರವನ್ನು ಸ್ವಲ್ಪ ಪ್ರಾಸ್ತಾವಿಕವಾಗಿ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಒಂದು ಕಾಲದಲ್ಲಿ ಜರ್ನಲಿಸ್ಟ್ ಯೂನಿಯನ್ ಇಲ್ಲಿ ಇರಲಿಲ್ಲ. ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಹೇಳಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತು. ಆ ಸಂದರ್ಭಕ್ಕೆ ಆ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಚಾರಗಳೇನಂತ ಹೇಳಿದ್ರೆ ಅದಕ್ಕೊಂದು ನಿಬಂಧನೆಗಳಿತ್ತು. ಯಾಕಂದ್ರೆ ಇಂತಿಷ್ಟೇ ಜನರಿಗೆ ಸದಸ್ಯತನ ಕೊಡುವಂಥದ್ದು ಅಥವಾ ಈ ರೀತಿ ಕಾರ್ಯನಿರತವಾಗಿ ಪೂರ್ಣ ಪ್ರಮಾಣದಲ್ಲಿ ಅವರು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ಬೇಕು ಅಥವಾ ಅದು ಸಿಬ್ಬಂದಿಗಳಿಗೆ ಇಲ್ಲ, ಪತ್ರಕರ್ತರೇ ಆಗಿರಬೇಕು. ಈ ರೀತಿಯ ನಿಬಂಧನೆಗಳ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಪತ್ರಿಕೆಯಲ್ಲಿ ಕೆಲಸ ಮಾಡುವವರು ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಕೇಳಲಿಕ್ಕೆ ಆ ಸಂದರ್ಭದಲ್ಲಿ ಬರುವಾಗ ಈ ಒಂದು ಜರ್ನಲಿಸ್ಟ್ ಯೂನಿಯನ್ ಅನ್ನು ನಾವು ಆರಂಭ ಮಾಡಲೇಬೇಕಾಯಿತು. 2018ನೇ ಇಸವಿ ಆ ಸಂದರ್ಭ ಮನೆ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಈಗ ಸುಳ್ಯದ ಸುದ್ದಿ ಬಿಡುಗಡೆ ಸಂಪಾದಕರಾಗಿರುವಂಥ ಹರೀಶ್ ಬಂಟ್ವಾಲ್ ಅವರ ನೇತೃತ್ವ ಅಂದರೆ ಅವರ ಅಧ್ಯಕ್ಷತೆಯಲ್ಲಿ ಪ್ರಥಮವಾಗಿ ನಾವು ಜರ್ನಲಿಸ್ಟ್ ಯೂನಿಯನ್ ಮಂಗಳೂರಲ್ಲಿ ಆರಂಭ ಮಾಡಿದೆವು. ಆ ಸಂದರ್ಭಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಪೆರ್ಲಾ ಮತ್ತು ಕೋಶಾಧ್ಯಕ್ಷರಾಗಿ ನಾನು ಆಯ್ಕೆಯಾಗಿ ಒಂದು ಸಣ್ಣ ಮಟ್ಟಿನ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಯಾರಿಗೆಲ್ಲ ಅವಕಾಶಗಳು ಇಲ್ಲ, ಯಾರಿಗೆಲ್ಲ ಆ ಸದಸ್ಯತನ ಸಿಕ್ಕಿಲ್ಲ, ತಮ್ಮ ಹಕ್ಕುಗಳನ್ನು ಯಾರೆಲ್ಲ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಜರ್ನಲಿಸ್ಟ್ ಯೂನಿಯನ್ ಮುಖಾಂತರ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು. ಹಲವಾರು ಸಭೆಗಳನ್ನು ಕರೆದಿದ್ದೆವು. ಬಹಳಷ್ಟು ಜನ ಅದಕ್ಕೆ ಸಹಕಾರವನ್ನು ಕೊಟ್ಟರು. ಆವಾಗ ಯಾವ ರೀತಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಆ ಸಮಸ್ಯೆಗಳಿತ್ತು ಅಂದರೆ ಯಾರ್ಯಾರಿಗೂ ಕೊಡಬಾರ್ದು, ಯಾರ್ಯಾರಿಗಿಂತ ನಿಬಂಧನೆಗಳಿದೆ, ಯಾವ ರೀತಿಯ ಅವರ ರಿಸ್ಟ್ರಿಕ್ಷನ್ ಇತ್ತ ಅದನ್ನೆಲ್ಲ ತೆಗೆಯುವ ಕೆಲಸ ಆ ಕಡೆಯಿಂದ ಆಗ್ತಾ ಬಂತು. ಯಾಕಂತ ಹೇಳಿದ್ರೆ ಇಲ್ಲಿ ಜರ್ನಲಿಸ್ಟಿನ ವಸ್ತು ಹುಟ್ಟುಕೊಂಡಿದೆ, ಇಲ್ಲಿ ಎಲ್ರಿಗೂ ಅವಕಾಶ ಕೊಡ್ತಾ ಇದ್ದಾರೆ ಅಂತ. ಆದರೆ ಬಹುಶಃ ನಮ್ಮಿಂದಾಗಿ ಎಷ್ಟೋ ಪತ್ರಕರ್ತರಿಗೆ ಅಲ್ಲಿ ಅವಕಾಶಗಳು ಜಾಸ್ತಿ ಸಿಗುವಂಥ ಅವಕಾಶಗಳಾಯಿತು. ಆದರೆ ನಾವು ಕೂಡ ಅದನ್ನು ಈ ಸಂಘಟನೆ ಬೆಳೆಸುವಲ್ಲಿ ಅದು ನಮಗೆ ಪ್ರೇರಣೆ ಮತ್ತು ಪೂರಕ ಆಯಿತು. ಇವತ್ತು 2018ರಲ್ಲಿ ಹರೀಶ್ ನೇತೃತ್ವದಲ್ಲಿ ಬಹಳಷ್ಟು ನಾವು ಕಾರ್ಯಕ್ರಮಗಳು ಮಾಡಿದ್ದೇವೆ. ಆಮೇಲೆ ತಾರನಾಥ್ ಗಟ್ಟಿ, ಇವತ್ತು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಂತ ತಾರನಾಥ್ ಗಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೀತು. ಮೊನ್ನೆ 2026ರಲ್ಲಿ ಈಶ್ವರ್ ವಾರಣಾಸಿ ಅವರ ಮುಂದಾಳತ್ವದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಇನ್ನು ಮುಂದಕ್ಕೆ ನಡೀಲಿಕ್ಕಿದೆ. ಈ ರೀತಿಯಲ್ಲಿ ಜರ್ನಲಿಸ್ಟ್ ಯೂನಿಯನ್ ನಡೀತಾ ಬಂದಿದೆ. ಒಂದು ರೀತಿಯಲ್ಲಿ ನಾವು ಏನು ಮಾಡಿದ್ದೇವೆ ಅಂತೇಳಿ ಪ್ರಶ್ನೆ ಕೇಳಿದರೆ ನಾವು ಏನನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಆ ಒಂದು ಸಂಘಟನೆಯನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಬಂದಿದ್ದೇವೆ. ಆ ಸಂಘಟನೆ ಇದ್ದಾಗಿ ಇವತ್ತು ಖಾಲಿ ಒಂದು ಪತ್ರಿಕೆಯವರಿಗೆ ಮಾತ್ರ ಅಥವಾ ಚಾನೆಲ್ನವರಿಗೆ ಮಾತ್ರ, ಅದರಲ್ಲಿ ಕೂಡ ಒಂದಿಬ್ಬರಿಗೆ ಅಂತ ಹೇಳುವಂಥ ಕಾಲಕ್ಕೆ ಈಗ ನಾವು ಅದನ್ನು ಬದಲಾವಣೆ ಮಾಡಿಕೊಂಡು ಡಿಜಿಟಲ್ ಮಾಧ್ಯಮ, ಈಗ ಹೆಚ್ಚುವರಿಯಾಗಿರುವಂಥದ್ದು ಡಿಜಿಟಲ್ ಮಾಧ್ಯಮ, ಆ ಮಾಧ್ಯಮದ ಪ್ರತಿಯೊಬ್ಬರಿಗೂ ಅಥವಾ ಪತ್ರಿಕೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೂ ನಾವು ಸದಸ್ಯತನವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಿರಂತರವಾಗಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಆ ಜರ್ನಲಿಸ್ಟ್ ಯೂನಿಯನ್ ಇದೆ. ಆ ಯೂನಿಯನ್ ಅಡಿಯಲ್ಲಿರುವಂಥದ್ದು ಸುಳ್ಯ ತಾಲೂಕು. ಆ ಸುಳ್ಯ ತಾಲೂಕು ಬಹಳ ಉತ್ತಮವಾಗಿ ಆ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಆ ಸಂಘಟನೆ ನಮ್ಮ ಬಹಳ ಗಟ್ಟಿಯಾಗಿದೆ. ಬಹಳಷ್ಟು
ಅಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಒಂದು ಕಾರ್ಯಕ್ರಮ ನಡೆದಿದೆ. ಇವತ್ತು ಯಶ್ವಂತ್ ಕಾಳಮಣೆ ಅವರ ಆ ಮುಂದಾಳುತ್ವದಲ್ಲಿ ಇವರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ಈಗ ನಮ್ಮ ಸಭೆಗೆ ಆಗಮಿಸಿದಂಥ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಮತ್ತು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಆಗಿರುವಂಥ ತಾರನಾಥ್ ಗಟ್ಟಿ ಅವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೆ ಮತ್ತು ವೇದಿಕೆಗೆ ತಾವು ಅಭಿವೃದ್ಧಿಪಡಿಸಿದ್ದಾರೆ. ಸುಳ್ಯದಲ್ಲಿ ಯಶ್ವಂತ್ ಕಾಳಮಣೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮ, ತುಂಬ ಅವರು ಚುರುಕಿದ್ದಾರೆ. ಅವರ ಕಾರ್ಯಕ್ರಮ ನಡೀತಾ ಇದೆ, ನಾನು ನೋಡ್ತಾ ಇದ್ದೇನೆ. ಅದು ಈ ಜರ್ನಲಿಸ್ಟ್ ಯೂನಿಯನ್ನ ವತಿಯಿಂದ ನಡೀತಾ ಇದೆ. ಅದೇ ರೀತಿ ಈಗ ಪುತ್ತೂರಿನಲ್ಲಿ ರಾಮದಾಸ್ ವಿಟ್ಲ ಅವರು ಒಂದು ನಾಯಕತ್ವ ಗುಣ ಬೆಳೆಸಿಕೊಂಡವರು. ಅದರ ಮುಂಚೆ ಅದನ್ನು ಸ್ಥಾಪಕಾಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ಈಗ ನಮ್ಮ ಜೊತೆ ಇದ್ದಾರೆ. ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಬಹಳಷ್ಟು ದೊಡ್ಡ ಒಂದು ಸಮಿತಿ ರಚನೆ ಮಾಡಿದ್ದು, ಹೇಮ ಎಲ್ಲ ಇದ್ರು ಆ ಟೈಮ್ಗೆ. ಆಮೇಲೆ ಅದು ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ನಿಂತು ಹೋಗಿದ್ದನ್ನು ಮತ್ತೆ ರಾಮದಾಸರ ನೇತೃತ್ವದಲ್ಲಿ ಅದು ಈಗ ಮುನ್ನಡೆಯುತ್ತಿದೆ ಬಹಳ ಒಳ್ಳೆ ರೀತಿಯಲ್ಲಿ. ಸುಮಾರು 30 ಜನ ಇವತ್ತು ರಾಮದಾಸರೇ ಸುಮಾರು 30 ಜನ ಇವತ್ತು ಸದಸ್ಯರಾಗಿದೆ. ಇನ್ನಷ್ಟು ಬರ್ಲಿಕ್ಕಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಯಾವುದೋ ಒಂದು ಪತ್ರಿಕೆಗೆ ಸೀಮಿತ ಆಗಿಲ್ಲ, ಬೇರೆ ಬೇರೆ ಡಿಜಿಟಲ್ ಮಾಧ್ಯಮಗಳು, ಪತ್ರಿಕೆಗಳು, ಚಾನೆಲ್ಗಳು, ಎಲ್ಲ ಚಾನೆಲ್ಗಳ ಅಥವಾ ಪತ್ರಿಕೆಗಳ ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ. ಇವತ್ತು ನಾವು ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡಿದಂತೆ ಕಳೆದ ಸಾರಿ ನಾವು ಪತ್ರಿಕಾ ದಿನಾಚರಣೆಯನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದೆವು. ಅದು ಏನಂತ ಹೇಳಿದ್ರೆ, ನಮ್ಮ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರ ಮನೆಗೆ ಹೋಗಿ ಅವರು ಬಹಳ ಅದ್ಭುತ ಸಾಹಿತಿ ಕೂಡ, ಅವರನ್ನು ಮನೆಗೆ ಹೋಗಿ ತುಂಬ ಮಳೆ ಕೂಡ ಇತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮ ಮಾಡುವಂಥದ್ದು ಮತ್ತೆ ನಮಗೆ ಆ ಯೋಗ ಸಿಕ್ಕಿದ್ದು ಬಹಳ ಪುಣ್ಯದ ವಿಚಾರ ಅಂತೇಳಿ ನಮಗೆ ಮನವರಿಕೆ ಆಯಿತು. ಅದೇ ರೀತಿ ಈ ವರ್ಷ ಕೂಡ ನಾವು ರಾಮದಾಸರಲ್ಲಿ ಮಾತಾಡುವಾಗ ರಾಮದಾಸರು ಹೇಳಿದ್ರು, ಇಲ್ಲಿ ನಾವು ಇನ್ನೊಬ್ರು ಯಾರಾದರೂ ಸಾಹಿತಿ, ಚಿಂತಕರು ಅಥವಾ ಪತ್ರಕರ್ತರಾಗಿ ಕೆಲಸ ಮಾಡಿದವರನ್ನು ಗುರುತಿಸಿ ನಾವು ಸನ್ಮಾನ ಮಾಡಬೇಕು ಅಂತೇಳಿ ಅವರ ವಿಚಾರವನ್ನು ಮಂಡಿಸುವಾಗ ನಾವೇ ಇಬ್ಬರು ಯೋಚನೆ ಮಾಡಿಕೊಂಡು, ನಮ್ಮಲ್ಲಿ ಇದ್ದಾರೆ ವಿಟ್ಲದಲ್ಲಿ ವಿಟ್ಲ ಅಂತ ಒಬ್ಬರು ಇದ್ದಾರೆ. ಅವರು ದೊಡ್ಡ ಸಾಹಿತಿ, ಚಿಂತಕ, ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಮುಂದಾಳುತ್ವವನ್ನು ವಹಿಸಿಕೊಂಡು ಅನೇಕ ಕೆಲಸಗಳನ್ನು ಮಾಡಿದವರು, ಬಹಳಷ್ಟು ಪುಸ್ತಕಗಳನ್ನು ಬರೆದವರು, ಬಹಳಷ್ಟು ಪತ್ರಿಕೆಯಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಒಂದರಲ್ಲಿ 33 ವರ್ಷಗಳ ಕಾಲ ನಿರಂತರ ಅಲ್ಲಿ ಕೆಲಸ ಮಾಡಿದವರು. ಅವರನ್ನು ಗುರುತಿಸುವ ಕೆಲಸ ಮಾಡುವ. ಆವಾಗ ನಾನೊಂದು ಮಾತು ಹೇಳಿದೆ ಅವರಿಗೆ ಕೇಳ್ಬೋದು, ಬಟ್ ಅವರು ಒಪ್ಪಿಕೊಳ್ಳುವುದು ಕಷ್ಟ ಅಂತ ಹೇಳಿದೆ. ಯಾಕಂದರೆ ಅವರು ಯಾವುದೇ ಒಂದು ಸನ್ಮಾನಕ್ಕೆ ಅಥವಾ ಒಂದು ಇದಕ್ಕೆ ಅವರು ಅಷ್ಟು ಬೇಗ ಒಪ್ಪಿಕೊಳ್ಳುವುದಿಲ್ಲ. ಬೇಕಾದಷ್ಟು ಜನ ಅವರನ್ನು ಕರೆದಿದ್ದಾರೆ. ಮಂಗಳೂರಿಂದ ಪತ್ರಿಕಾ ಸಂಘಟನೆಯವರು ಅವರನ್ನು ಕರೆದ್ರು. ಅವರು ನನಗೆ ಬೇಡ, ನನಗೆ ಅದು ತೊಂದರೆ ಇಲ್ಲ, ನಾನು ಮಾಡಿದ್ದೇನೆ, ಸೇವೆ ಮಾಡಿದ್ದೇನೆ ಅಂತ ಅಲ್ಲಿಗೆ ನಿಂತಿದ್ದಾರೆ. ಬಟ್ ನಾವು ಯಾಕಂದರೆ ನಾನು BT ಪ್ರಸಾದ್ರವರು ಅವರೊಟ್ಟಿಗೆ ಸುಮಾರು ಒಂದು 11-12 ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ್ರು. ಹೇಮ ಅವರಿಗೆ ಗೊತ್ತಿರ್ಬೋದು, ಅವರು ಕೂಡ ಬರ್ತಿದ್ರು ಆ ಸಂದರ್ಭಕ್ಕೆ, ಒಟ್ಟಿಗೆ ಕೆಲಸ ಮಾಡಿದ್ರು. ಹಾಗೆ ನಾನು ಯಶವಂತರಿಗೆ ಫೋನ್ ಮುಖಾಂತರ ಭಾರಿ ಓರೆ ಆಗಿ ಮಾತಾಡಿದ್ರು. ನನಗೆ ಗೊತ್ತಿದೆ ಅವರು ಒಪ್ಪಿಕೊಳ್ಳ ಇದ್ರೆ ಮತ್ತೆ ಕಷ್ಟ ಅಂತೀವಿ. ಅದಕ್ಕೆ ಬೇರೆ ಓರೆ ರೀತಿಯಲ್ಲಿ ಮಾತಾಡಿ ಒಂದು ಸಾರ ನಿಮ್ಮ ಮನೆಗೆ ನಾವು ಬರ್ತೇವೆ, ಇಷ್ಟು ಜನ ಬರ್ತೇವೆ ಅಂತ ನಾವು ಹೇಳಿಲ್ಲ, ಮನೆಗೆ ಬರ್ತೇವೆ, ನಿಮ್ಮನ್ನು ಒಂದು ಅಭಿನಂದಿಸುವ ಕಾರ್ಯಕ್ರಮ ಮಾಡ್ತೇವೆ. ಇದು ಹೇಗೆ ಅಂತೇಳಿ ಸ್ವಲ್ಪ ಕ್ವಶನ್ ಕೇಳಿದ್ದು, ತುಂಬ ಕೇಳಲಿಲ್ಲ. ಅದನ್ನು ಒಪ್ಪಿಸುವಂಥ ಕೆಲಸವನ್ನು ಮಾಡಿದೆ ಮತ್ತು ರಾಮದಾಸರಿಗೆ ಹೇಳಿದೆ. ಹೀಗೆ ನಮಗೆ ಯಶವಂತರು ಒಪ್ಪಿಕೊಂಡಿದ್ದಾರೆ. ಅದು ನಮಗೆ ಒಂದು ಪುಣ್ಯದ ಕಾರ್ಯ. ಯಾಕಂದರೆ ಅವರು ಆ ಸಾಹಿತ್ಯ ಕ್ಷೇತ್ರದಲ್ಲಿ, ಈ ಪತ್ರಿಕಾ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದವರು. ಅವರನ್ನು ಗುರುತಿಸುವಂಥ ಕೆಲಸ ಇವತ್ತು ನಾವು ಮಾಡಲೇಬೇಕು ಅಂತ ಹೇಳಿದೆ. ಆ ಸಂದರ್ಭಕ್ಕೆ ಅವರು ಒಪ್ಪಿಕೊಂಡ್ರು. ಕಳೆದ ವರ್ಷ ಜುಲೈ 24ಕ್ಕೆ ಕಾರ್ಯಕ್ರಮ ನಡೆದಿದೆ. ಇವತ್ತು ಜುಲೈ 23ಕ್ಕೆ ಕಾರ್ಯಕ್ರಮ ನಡೀತಾ ಉಂಟು. ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ಆ ಕಾರ್ಯಕ್ರಮವನ್ನು ನಿಭಾಯಿಸಲಿಕ್ಕೆ ಅವರನ್ನು ವಿಶೇಷವಾಗಿ ಗೌರವಿಸುವುದಕ್ಕೆ ಇಲ್ಲಿ ನಾವೆಲ್ಲ ಆ ಪತ್ರಿಕೆ ದಿನಾಚರಣೆಯೊಂದಿಗೆ ಆ ಕಾರ್ಯಕ್ರಮವನ್ನು ನಿಭಾಯಿಸಬೇಕಂತ ಇವತ್ತು ಸೇರಿದ್ದೇವೆ. ನಾವು ಜರ್ನಲಿಸ್ಟ್ ಯೂನಿಯನ್ನ ಮುಖಾಂತರ ನಾವೊಂದು ಒಕ್ಕೂಟವಾಗಿ, ಒಂದು ಸಂಘಟನೆಯಾಗಿ, ಯಾರಿಗೋ ನಾವು ಅವರನ್ನು ಇದು ಮಾಡಲಿಕ್ಕೆ ಅಥವಾ ಅವರಿಗೆ ಎದುರಿಸಲಿಕ್ಕೆ ಅಥವಾ ವಿರೋಧ ಪಡಲಿಕ್ಕೆ ಬೇಕಾಗಿ ಸಂಘಟನೆ ಇಲ್ಲ. ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗಿ ಈ ಸಂಘಟನೆಯನ್ನು ಇವತ್ತು ನಾವು ಕಟ್ಟಿಕೊಂಡು ಬಂದಿದ್ದೇವೆ. ಅದನ್ನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂಥದ್ದು. ಮತ್ತೆ ಇಂತಹ ಒಂದು ಕಾರ್ಯಕ್ರಮವನ್ನು ಒಳ್ಳೆ ಅರ್ಥಪೂರ್ಣವಾದ ಇದು ಕಾರ್ಯಕ್ರಮ ಅಂತ ನಾನು ಗ್ರಹಿಸಿಕೊಳ್ತೇನೆ. ಯಾಕಂದರೆ ಯಶವಂತ್ ವಿಟ್ಲ ಅವರ ಮನೆಯಲ್ಲಿ, ಅವರ ಸ್ವಗೃಹದಲ್ಲಿ ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ. ಯಾಕಂದರೆ ಅವರು ಬಹಳಷ್ಟು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ. ಆ ಸೇವೆ ಮಾಡಿ ಆ ಸೇವೆಯನ್ನು ಗುರುತಿಸುವಂಥ ಕಾರ್ಯಕ್ರಮ ಇವತ್ತು ನಾವು ಈ ಪತ್ರಿಕಾ ಧರ್ಮ ಅಥವಾ ಪತ್ರಿಕಾ ಕೆಲಸ ಮಾಡುವಂಥವರ ಒಂದು ಕರ್ತವ್ಯ ಅಂತ ನಾನು
ಹೇಳ್ತೇನೆ. ಇನ್ನಷ್ಟು ಜನರನ್ನು ಗುರುತಿಸುವಂಥ ಕೆಲಸ ಇನ್ನು ಮುಂದಕ್ಕೆ ಆಗಬೇಕು. ನಾವು ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು. ಮುಂದಕ್ಕೆ ಕೂಡ ಎಲ್ಲರ ಆ ಪತ್ರಿಕಾ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನು ಗುರುತಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡೋಣ ಅಂತ ಹೇಳುತ್ತಾ ಈ ಎರಡು ಮಾತನ್ನು ಪ್ರಸ್ತಾವ ಮಾತನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮೆಲ್ಲರಿಗೂ ಹಲವಾರು ಮಾಹಿತಿಗಳ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ಸುವಿವರವಾಗಿ ನಮಗೆ ತಿಳಿಸಿಕೊಟ್ಟಂತಹ ಸರ್ ತಮಗೆ ಧನ್ಯವಾದಗಳು. ಇದೀಗ ಬಂದಿರತಕ್ಕಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು, ಅದೇ ರೀತಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ನ ಪುತ್ತೂರು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ರಾಮದಾಸ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಆರಾಧ್ಯ ಮೂರ್ತಿ ಪಂಚಲಿಂಗೇಶ್ವರ ದೇವರ ವಾತಾವರಣಕ್ಕೆ ಪ್ರಮಾಣಿತ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ ಪತ್ರಿಕಾ ದಿನಾಚರಣೆ ಮತ್ತು ವಿಶೇಷವಾಗಿ ನಮ್ಮ ಹಿರಿಯ ಪತ್ರಕರ್ತರಾದ ಯಶವಂತ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಬಿಡುಗಡೆ ಸುಳ್ಯದ ಸಂಪಾದಕರಾಗಿರುವಂತಹ ಹರೀಶ್ ಬಂಡವಾಳ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಇವರನ್ನು ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಉಪಾಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಸರ್ ಇವರು ಶಾಲೆಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾರೆ. ನಿಕಟಪೂರ್ವ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಜರ್ನಲಿಸ್ಟ್ ನಿಕಟಪೂರ್ವ ಅಧ್ಯಕ್ಷರು ಹಾಗೆ ತುಳು ಸಾಹಿತ್ಯ ಅಕಾಡೆಮಿಯ ಇವರನ್ನು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ನ ಪುತ್ತೂರು ತಾಲೂಕಿನ ಉಪಾಧ್ಯಕ್ಷರಾಗಿರುವಂತಹ ಪ್ರಜ್ವಲ್ ಕೋಟೆನವರು ಶಾಲೆಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೆ ನಮ್ಮೆಲ್ಲರ ಹಿರಿಯ ಪತ್ರಕರ್ತರು ಸಾಹಿತಿಗಳು ಆಗಿರುವಂತಹ ಯಶವಂತ್ ವಿಟ್ಲ ಸರ್ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರನ್ನ ಪ್ರಭಾಕರ್ ಇವರು ಶಾಲು ಹಾಗೂ ಹೂವನ್ನ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಸ್ಥಾಪಕ ಅಧ್ಯಕ್ಷರು ಹಾಗೆ ಸುದ್ದಿ ಬಿಡುಗಡೆ ಪತ್ರಿಕೆಯ ಬೆಳ್ತಂಗಡಿ ಸಂಪಾದಕರು ಆಗಿರುವಂತಹ ನನ್ನ ಮಾರ್ಗದರ್ಶಕರು ಕೂಡ ಆಗಿರುವಂತಹ ಸಂತೋಷ್ ಶಾಂತಿನಗರ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರನ್ನು ಶಶಿಧರ್ ಸರ್ ಇವರು ವೇದಿಕೆಗೆ ಆಗಮಿಸಿ ಶಾಲು ಹಾಗೂ ಹೂವನ್ನ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ನನ್ನ ಆತ್ಮೀಯರು ಜ್ಯೋತಿ ಪ್ರಕಾಶ್ ಪುಣಚ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಭರತ್ ಇವರು ವೇದಿಕೆಯಿಂದ ಬಂದು ಶಾಲು ಹಾಗೂ ಹೂವನ್ನ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಅತಿಥಿಗಳಿಗೂ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅದೇ ರೀತಿಯಾಗಿ ಇವತ್ತು ನಾವು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಹಿರಿಯ ಪತ್ರಕರ್ತರಾಗಿರುವಂತಹ ಯಶು ವಿಟ್ಲ ಸರ್ ಅವರನ್ನ ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ವೇದಿಕೆಯಲ್ಲಿರುವ ಅತಿಥಿಗಳೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅವರ ಸನ್ಮಾನ ಪತ್ರವನ್ನು ನಮ್ಮ ಸಂತೋಷ್ ಸರ್ ಅವರು ವಾಚಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯ ಪತ್ರಕರ್ತರು, ಸಾಹಿತಿಗಳು ಹಾಗೂ
ಸಮಾಜಮುಖಿ ಚಿಂತಕರಾದ ಶ್ರೀ ಯಶವಂತ ವಿಟ್ಲ ಅವರಿಗೆ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ. ಸತ್ಯವನ್ನರಸಿ ಸಮಾಜದ ಧ್ವನಿಯಾಗಿ ಪತ್ರಿಕೋದ್ಯಮವನ್ನು ಧರ್ಮವೆಂದು ನಂಬಿ ಬದುಕಿದ ಹಿರಿಯ ಪತ್ರಕರ್ತರಿಗೆ ನಮ್ಮ ಪ್ರೀತಿಯ ಗೌರವದ ನಮನಗಳು. ಪ್ರಜಾಪ್ರಭುತ್ವದ 4ನೇ ಅಂಗವೆಂದು ಪರಿಗಣಿಸಲ್ಪಡುವ ಪತ್ರಿಕಾ ರಂಗವು ಸಮಾಜದ ಕಣ್ಣು ಮತ್ತು ಮನಸ್ಸಾಗಿದೆ. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಸುಮಾರು 3 ದಶಕಗಳಿಗೂ ಅಧಿಕ ಕಾಲ ನಿಷ್ಠೆ, ನಿರ್ಭಯತೆ, ಪ್ರಾಮಾಣಿಕತೆ ಹಾಗೂ ಸಾಮಾಜಿಕ ಬದ್ಧತೆಯೊಂದಿಗೆ ಸೇವೆ ಸಲ್ಲಿಸಿ ಜನಸಾಮಾನ್ಯರ ಧ್ವನಿಯನ್ನು ಅಧಿಕಾರಿಗಳ ಕಿವಿಗೆ ತಲುಪಿಸಿದ ನಿಮ್ಮಂತಹ ಹಿರಿಯ ಪತ್ರಕರ್ತರು ಇಂದಿನ ಯುವ ಪತ್ರಕರ್ತರಿಗೆ ಆದರ್ಶಪ್ರಾಯರು. 1953ರ ಮಾರ್ಚ್ 9ರಂದು ಜನಿಸಿದ ತಾವು ಸುಮಾರು 33 ವರ್ಷಗಳ ಕಾಲ ಉದಯವಾಣಿ ದಿನಪತ್ರಿಕೆಯ ವರದಿಗಾರರಾಗಿ ಕಾರ್ಯನಿರ್ವಹಿಸಿ ಗ್ರಾಮೀಣ ಬದುಕಿನ ನೋವು ನಲಿವುಗಳು, ಜನರ ಸಮಸ್ಯೆಗಳು, ಅಭಿವೃದ್ಧಿ ಆಶಯಗಳು ಹಾಗೂ ಸಾಮಾಜಿಕ ಕಾಳಜಿಯ ಸುದ್ದಿಗಳನ್ನು ನಿರ್ಭಯವಾಗಿ ಸಮಾಜದ ಮುಂದಿಟ್ಟಿದ್ದೀರಿ. ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ತಾವು ಅಕ್ಷರ ಸಂಪದ, ಕನಕ ಸಂಪದ, ತ್ರಿದಳ, ಚಾಮರ, ಕಣಜ, ಒಡಿಯುರ್ದ ತುಡಾರು, ಸಂಪನ್ನ, ವಜ್ರಜ್ಯೋತಿ, ರುದ್ರಾಕ್ಷಿ, ಪಂಚಾಕ್ಷರಿ, ದತ್ತಪ್ರಕಾಶ ಸೇರಿದಂತೆ ಹಲವಾರು ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದೀರಿ. ಪತ್ರಕರ್ತರ ಸಂಘಟನಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪತ್ರಕರ್ತರ ಹಕ್ಕುಗಳ ರಕ್ಷಣೆಗೆ ಶ್ರಮಿಸಿರುವ ನಿಮ್ಮ ಸೇವೆ ಅತ್ಯಂತ ಶ್ಲಾಘನೀಯವಾಗಿದೆ. ಪತ್ರಿಕೋದ್ಯಮ, ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ನಿಮ್ಮ ಅಮೂಲ್ಯ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಧಾರ್ಮಿಕ ಸಂಸ್ಥೆಗಳು ನಿಮ್ಮನ್ನು ವಿವಿಧ ಪ್ರಶಸ್ತಿಗಳು ಹಾಗೂ ಸನ್ಮಾನಗಳಿಂದ ಗೌರವಿಸಿವೆ. ತಮ್ಮ ಸರಳ ವ್ಯಕ್ತಿತ್ವ, ಮೃದು ನಡತೆ, ಮಾನವೀಯ ಮೌಲ್ಯಗಳು, ವೃತ್ತಿನಿಷ್ಠೆ ಹಾಗೂ ಸಮಾಜದ ಬಗೆಗಿನ ಕಾಳಜಿ ಮುಂದಿನ ಪೀಳಿಗೆಯ ಪತ್ರಕರ್ತರಿಗೆ ಸದಾ ಸ್ಫೂರ್ತಿದಾಯಕವಾಗಿವೆ. ಜುಲೈ 2026 1ರ ಪತ್ರಿಕಾ ದಿನಾಚರಣೆ ಈ ಸಾರ್ಥಕ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಮತ್ತು ಸಮಾಜಕ್ಕೆ ತಾವು ಸಲ್ಲಿಸಿದ ಅಮೂಲ್ಯ ಸೇವೆಯನ್ನು ಗೌರವಪೂರ್ವಕವಾಗಿ ಸ್ಮರಿಸುತ್ತಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ವತಿಯಿಂದ ಈ ಅಭಿನಂದನಾ ಪತ್ರವನ್ನು ತಮಗೆ ಪ್ರೀತಿಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ದೇವರು ತಮಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಸುಖ, ಶಾಂತಿ ಹಾಗೂ ಇನ್ನಷ್ಟು ಸಮಾಜಮುಖಿ ಸೇವೆ ಸಲ್ಲಿಸುವ ಶಕ್ತಿ ಮತ್ತು ಉತ್ಸಾಹವನ್ನು ಕರುಣಿಸಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೂ ಶುಭ ಹಾರೈಸುತ್ತೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀಗ ಈಗಾಗಲೇ ನಮ್ಮ ಯಶು ವಿಟ್ಲ ಸರ್ ಅವರಿಗೆ ಗೌರವಾರ್ಪಣೆಯನ್ನು ನಾವೆಲ್ಲರೂ ಕೂಡ ಇಲ್ಲಿ ಸಲ್ಲಿಸಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಇದೀಗ ವಿಟ್ಲ ಅರಮನೆಯ ಜಯರಾಮ್ ಬಳ್ಳಾಲ್ ಸರ್ ನಮ್ಮ ಜೊತೆಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ
ಮೊದಲಾಗಿ ನನ್ನ ಒಂದು ವಿಶೇಷವಾದ ಕೃತಜ್ಞತೆಯ ಮತ್ತು ಆಭಾರಿತನವನ್ನು ನಾನು ತೋರಿಸ್ತಾ ಇದ್ದೀನಿ. ನನ್ನನ್ನು ಗುರುತಿಸಿದ್ದೀರಿ ನೀವು, ಬಹಳಷ್ಟು ಸಂತೋಷ. ನನ್ನ ಪತ್ರಿಕೋದ್ಯಮ ಆರಂಭ ಆಯಿತು 1978ರಲ್ಲಿ. ನಾನು ನವಭಾರತದಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅನಂತರ ನವಭಾರತ ಉದಯವಾಣಿಯೊಂದಿಗೆ ಕಾಂಪೀಟ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಅದು ನಿಂತೋಯ್ತು. ಅನಂತರ ಉದಯವಾಣಿಯವರೇ ಹೇಳಿದರು, ನೀವು ಬನ್ನಿ ನಮ್ಮೊಟ್ಟಿಗೆ, ನಿಮ್ಮ ಬರಹಗಳನ್ನು ನಾವು ನವಭಾರತದಲ್ಲಿ ನೋಡಿದ್ದೇವೆ ಅಂತ. ಹಾಗೆ ನಾನು ಉದಯವಾಣಿಗೆ ಸೇರಿದೆ. ಮೂಲತಃ ನಾನು ಪತ್ರಕರ್ತನಲ್ಲ, ನಂದು ವೃತ್ತಿ ಜವಳಿ ವ್ಯಾಪಾರ. ನನ್ನ ತಂದೆಯ ವ್ಯಾಪಾರವನ್ನೇ ನಾನು ಮಾಡ್ತಾಯಿದ್ದೆ. ಇದರೊಂದಿಗೆ ನಾನು ಇದಕ್ಕೆ ಆಕಸ್ಮಿಕವಾಗಿ ಬಂದೆ. ನಂದು BCom ನಾನು ವೆಂಕಟರಮಣ ಸ್ವಾಮಿ ಕಾಲೇಜಲ್ಲಿ ಕಲಿತಿದ್ದೆ. ಅಷ್ಟಾಗುವಾಗ ನಮಗೊಂದು ಹಿರಿಯ ಬರಹಗಾರರು, ಪತ್ರಕರ್ತರು ಸಂಜೀವ ಬೋಳರು ಅಂಥೇಳಿ, ಸಂಜೀವ ಬೋಳರು, ಅವರು ನವಭಾರತದಲ್ಲಿ ಬರೀತಿದ್ರು. ಕಂಡದ್ದು ಕೇಳಿದ್ದು ಹೀಗೆ ಭಾಳಷ್ಟು ಸುಂದರವಾಗಿ ಬರೀತಿದ್ರು. ಅವರು ನನಗೆ ಹೇಳಿದರು, ನಿಮ್ಮ ಪರಿಸರದಲ್ಲಿರುವಂಥ ಸುದ್ದಿಗಳನ್ನು ನನಗೆ ತಂದುಕೊಡಿ, ನಾನು ಹಾಕ್ತೇನೆ. ಅದರ ಜೊತೆಗೆ ನಾನು ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯನ್ನು ನಾನು ಬರೀತಿದ್ದೇನೆ ಅಂತೇಳಿ. ಹಾಗೆ ನಾನು ಅವರಿಗೆ ಕೆಲವು ಸುದ್ದಿಗಳನ್ನು ಕೊಡ್ತಾಯಿದ್ದೆ. ಅನಂತರ ಅವರು ಹೇಳಿದರು, ನನ್ನ ಡಿಗ್ರಿ ಆದ ನಂತರ ನೀವು ಪತ್ರಿಕೋದ್ಯಮ ಯಾಕೆ ಮಾಡಬಾರ್ದು, ನವಭಾರತಕ್ಕೆ ಅಲ್ಲಿ ಒಂದು ರಿಪೋರ್ಟರ್ ಬೇಕಂತೆ, ನೀವು ಬನ್ನಿ ಕುಡುವರಲ್ಲಿ ನಾನು ಹೇಳ್ತೇನೆ ಅಂತೇಳಿ. ಹಾಗೆ ಕುಡುವರು ಅಲ್ಲಿ ನಾನು ಹೋದಾಗ ನೀವು ಇಲ್ಲಿಂದ ಸುದ್ದಿಗಳನ್ನು ಕಳಿಸಿ ಹೇಳಿ ನನಗೆ ಆದೇಶಿತು. ಹೀಗೆ ಹೇಳಿದರು, ಆಯಿತು ಅಂತೇಳಿ ಮಾಡಿದೆ. ಹಾಗೆ ನಾನು ನವಭಾರತಕ್ಕೆ ಬಂದೆ. ಮತ್ತು ಉದಯವಾಣಿಯಲ್ಲಿ ಹೇಗೂ ಸುದ್ದಿಗಳು ಆಗ್ತಾಯಿತ್ತು. ನನಗೆ ಹೆಚ್ಚು ಅವಕಾಶವನ್ನು ಉದಯವಾಣಿ ಕೊಟ್ಟಿದೆ. ಎಷ್ಟು ಕಳಿಸಿದರೂ ಹಾಕ್ತಿದ್ರು, ಬರೀರಿ ಅಂತ ಹೇಳ್ತಿದ್ರು. ಹಾಗೆ ನಾವು ಒಂದೊಂದು ಸುದ್ದಿಗಳನ್ನು ದೊಡ್ಡದಾಗಿ ಆಗದು ಅದನ್ನು ಕಟ್ಟು ಮಾಡದೆ ಹಾಕ್ತಾಯಿದ್ರು. ಒಂದು ಸುದ್ದಿ ಅಂತೂ ನಾವೊಂದು ಬಾಂಬು ಸ್ಫೋಟ ಅಂತೇಳಿ, ಇಲ್ಲ ಪಟಾಕಿ ತಯಾರು ಮಾಡ್ತಿದ್ದರು ಕನ್ಯಾನದ ಹತ್ತಿರದ ಒಂದು ಸುದ್ದಿಯನ್ನು ನಾನು ಸುಮಾರು ಒಂದು ಕೊನೆಯ ಪುಟದಲ್ಲಿ ಫುಲ್ ಪೇಜಿ ಸುದ್ದಿ ಕಳಿಸಿದ್ದೆ. ಅದನ್ನು ಫುಲ್ಲಾಗಿ ಹಾಕಿದ್ರು. ನನಗೆ ಜ್ಯೋತಿಯವರು ಫೋನ್ ಮಾಡಿದ್ವಿ, ಎಂತ ಮಾಡಿದೆ, ನಮ್ಮದು ಸಂಜೆ ಪತ್ರಿಕೆ, ನೀವು ಅದನ್ನು ಬೆಳಗಿನ ಪತ್ರಿಕೆ ಮಾಡಿದ್ದೀರಲ್ಲ ಅಂತೇಳಿ. ಅಷ್ಟು ಸುದ್ದಿಗಳನ್ನು ಅವರಿಗೆ ಹಾಕ್ಲಿಕ್ಕಾಗ್ತದೆ, ಆದರೆ ನಮಗೆ ಹಾಕ್ಲಿಕ್ಕಾಗಲಿಲ್ಲ. ನನಗೆ ಅವರು ಹಾಕಿದ್ದಾರೆ ಅಂತಲ್ಲ ಅವಕಾಶಗಳನ್ನು ನನಗೆ ಕೊಟ್ಟಿದ್ದಾರೆ. ಅದು ನಾನು ಅದನ್ನು ಕೃತಜ್ಞತೆಯಿಂದ ನಾನು ಸ್ಮರಿಸ್ತಾ ಇದ್ದೇನೆ. ಮುಖ್ಯವಾಗಿ ನನಗೆ ಆವಾಗಿನ ಸುದ್ದಿಗಳಲ್ಲಿ ಹೆಚ್ಚು ನಮ್ಮ ಅಧಿಕಾರಿಗಳು ಸ್ಪಂದಿಸ್ತಿದ್ರು, ಭಾಳಷ್ಟು ಸ್ಪಂದಿಸ್ತಿದ್ರು. ಮುಖ್ಯ ನಮ್ಮ ಇಲ್ಲಿಯ ಒಂದು ವಿದ್ಯುತ್ ಸಬ್ಸ್ಟೇಷನ್ ಆಗಬೇಕು ಅಂತೇಳಿ ಆದರೆ ಭಾಳಷ್ಟು ಕೆಲಸ ಆಯಿತು. ನಮ್ಮ ಪತ್ರಿಕೆಯ ಮೂಲಕವೇ ಅದಕ್ಕೆ ಹೆಚ್ಚಿನ ಉತ್ತೇಜನ ಕೊಟ್ಟದ್ದು. ಎಲ್ಲಿವರೆಗೆ ಅಂತ ಹೇಳಿದರೆ, ಇಲ್ಲಿಯ ಶಾಸಕರ ವಿರುದ್ಧ ಜನರು ಅಂದರೆ ಇದು ಮೆಸ್ಕಾಮ್ ಇದೆ, ಅದರ ಗ್ರಾಹಕರು ದೊಡ್ಡ ಒಂದು ಮೆರವಣಿಗೆ ಮಾಡಿದ್ದಾರೆ. ಆದರೂ ನಮ್ಮಲ್ಲಿ ಉದಯವಾಣಿಯಲ್ಲಿ ಒಳ್ಳೆಯ ಸುದ್ದಿಗಳು ಬಂದಿದೆ, ಅದರಿಂದಾಗಿ ಅದು ಯಶಸ್ವಿಯಾಗಿದೆ. ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನನಗೊಂದು ಆಶ್ಚರ್ಯ ಆಗುವಂಥದ್ದು ಏನಂತಂದರೆ, ಮಾಣಿಲವನ್ನು ನಮ್ಮ ಉದಯವಾಣಿ ಕುಗ್ರಾಮ ಅಂತ ಗುರುತಿಸಿತು, ಅದರೊಟ್ಟಿಗೆ ಡಿಡುಪೆಯನ್ನು ಕುಗ್ರಾಮ ಅಂತ ಗುರುತಿಸಿತು. ಆ ಸಂದರ್ಭದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಅಲ್ಲಿಗೆ ಹೋಯಿತು. ಮುಖ್ಯವಾಗಿ ಕರ್ನಾಟಕ ಬ್ಯಾಂಕಿನವರು ಅಲ್ಲಿ ಒಂದು ಶಾಖೆಯನ್ನು ಮಾಡಿದರು. ಅಲ್ಲಿ ಒಂದು ಹೈಸ್ಕೂಲು ಸ್ಯಾಂಕ್ಷನ್ ಆಯಿತು. ಹೈಸ್ಕೂಲಿಗಾಗಿ ಹೊಸ ಒಂದು ಕಟ್ಟಡ ರಚನೆ ಆಗ್ತಾಯಿತ್ತು, ದೊಡ್ಡ ಮಟ್ಟದ ಒಂದು ಕಟ್ಟಡ ಆಗ್ತಾಯಿತ್ತು. ಅಂದರೆ ಏನಂತ ಹೇಳಿದರೆ ಅದು ಕಳಪೆ ಆಗಿತ್ತು. ಗ್ರಾಮಸ್ಥರೆಲ್ಲ ಬಂದು ನನ್ನಲ್ಲಿ ದೂರಿದರು, ಹೀಗೀಗೆ ಆಗ್ತಾ ಉಂಟು ಮಾಡಿ. ನಾವು ಹೋದೆ, ನೋಡಿದೆ, ಫೋಟೋ ತೆಗೆದೆ, ಅದನ್ನೊಂದು ದೊಡ್ಡ ಐಟಮ್ ಮಾಡಿದೆ. ಆವಾಗಲೇ ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ಗಂಗಾರಾಮ್ ಕಟ್ಟಡ ಅಂತೇಳಿ ಕುಸಿದು ಬಿದ್ದು ತುಂಬ ಜನರು ಸತ್ತ, ಅದನ್ನು ಕೋಟ್ ಮಾಡಿ ಒಂದು ವರದಿ ಮಾಡಿದೆ. ಆವಾಗಲೇ DC ಅವರು ಓಡಿಕೊಂಡು ಬಂದಿದ್ದಾರೆ ಇಲ್ಲಿಗೆ ಮಾಣಿಲಕ್ಕೆ. ಆವಾಗ ಅಂಥ ಸ್ಪಂದನ ಪತ್ರಿಕೋದ್ಯಮಕ್ಕೆ ಇತ್ತು. ಈಗಿನ ಪತ್ರಿಕೋದ್ಯಮಕ್ಕೆ ಭಾಳಷ್ಟು ಕಷ್ಟ ಆಗಿದೆ. ಇಲ್ಲೀಗ ಡಿಜಿಟಲ್ ನೀವೆಲ್ಲ ನನಗೆ ಹೆಚ್ಚಿನವ್ರದ್ದು ಪರಿಚಯ ಇಲ್ಲ. ನಮ್ಮ ಜ್ಯೋತಿಯವರು ನನಗೆ ಭಾಳಷ್ಟು ಆತ್ಮೀಯರು. ನಾವು ಸಂಘ ಕಟ್ಟಿಕೊಂಡು ನಮ್ಮೊಟ್ಟಿಗೆ ಇದ್ದೆವು, ಪತ್ರಕರ್ತರ ಸಂಘದೊಟ್ಟಿಗೆ ನಮ್ಮೊಟ್ಟಿದ್ದೆವು, ಒಟ್ಟಿಗೆ ನಾವು ಕೆಲಸ ಮಾಡಿದ್ದೆವು. ಹಾಗೆ ಜ್ಯೋತಿಯವರಿದ್ದರು. ಭಾಳಷ್ಟು ಸಂತೋಷವಾಗಿದೆ ಅಂದರೆ ಇವತ್ತು ಕಾಪಿಕಾಡ್ ಅವರು, ತಾರನಾಥ್ ಕಾಪಿಕಾಡ್ ಅವರು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರೂ ಹೌದು. ನಾನು ಅವರಲ್ಲಿ 2-3 ಸಲ ಮಾತಾಡಿದೆ. ಯಾಕೆಂದರೆ ನಾನು ಈಗ ಕಳೆದ 10 ವರ್ಷಗಳಿಂದ ಒಡಿಯೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ನಾವು ಒಡಿಯೂರಿನ ಸ್ವಾಮೀಜಿಯವರು ಅಲ್ಲಿ ಒಂದು ತುಳು ಅಕಾಡೆಮಿಯನ್ನು ಮಾಡಿದರು, ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ. ಅದರದ್ದೊಂದು ಸ್ವಲ್ಪ ಸಮಸ್ಯೆ ಆದಾಗ ನಾನು ಅವರಲ್ಲಿ ಮಾತನಾಡಿದೆ, ಆದರೆ ಅದು ಏನು ಪ್ರಯೋಜನ ಆಗಲಿಲ್ಲ. ಈಗ ಅಂದರೆ ಈಗಿನ ಬಂದಂಥ ವಯಸ್ಸಿನವರು ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಅಲ್ಲಿ ತುಳು MA ಆಗ್ತಾಯಿತ್ತು, ಅದನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿದರು. ಹಾಗೆ ತುಳುನಾಡಿನಲ್ಲೇ ಇಂಥ ಒಂದು
ಭಾಳಷ್ಟು ಬೇಸರದ ಸಂಗತಿಯಾಗಿ ಬಂದಿದೆ. ಎ ಸಿ ಭಂಡಾರಿ ಅವರು ತುಂಬ ಸಲ ನನಗೆ ಹೇಳಿದರು, ಹೀಗಾಯಿತು ಅಂತೇಳಿ. ಅವರ ಈ ಇಳಿ ವಯಸ್ಸಿನಲ್ಲೂ ಅವರಿಗೆ ಆ ತುಳುವಿನ ಬಗ್ಗೆ ಇರುವಂಥ ಆಸಕ್ತಿ ಮತ್ತು ಪ್ರೀತಿ ಬಹಳಷ್ಟು ಒಳ್ಳೆಯ ವಿಚಾರಗಳು. ನಾನು ಪತ್ರಿಕೋದ್ಯಮದ ನಂತರದ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ನಂತರ ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. ಅಂಗಡಿಯು ನಮ್ಮದು ಮಾರ್ಗಕ್ಕೆ ಹೋದ ನಂತರ ನನಗೆ ಆಶ್ರಯ ನೀಡಿದವರು ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ. ನಾನು ಅವರನ್ನು ಗುರುಗಳು ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮದು ಗುರು ಪರಂಪರೆ ಅದು. ನಾನು ನಾತ್ ಪಂಥಕ್ಕೆ ಸೇರಿದ ಗುರು ಪರಂಪರೆ. ನಮಗೆ ಗುರುಗಳಿದ್ದಾರೆ. ಗುರುಗಳಂದರೆ ಮೂಲತಃ ಗುರುಗಳು, ಬೇರೆ ಯಾರಿಗೂ ಗುರುಗಳು ಅಂತೇಳಿಲ್ಲ. ಗುರುಗಳಿರೋದು ನಮ್ಮ ನಾತ್ ಪಂಥಕ್ಕೆ ಮಾತ್ರ. ಅದು ಭಾಳಷ್ಟು ಪ್ರಾಚೀನವಾದ್ದು. ಅದು ಮಚ್ಚೇಂದ್ರನಾಥ್ ಇದು ಗೋರಕ್ಷನಾಥ ಅವರ ಮೂಲಕ ಆದಂಥ. ಆದರೂ ನಾನು ನಮ್ಮ ಒಡಿಯೂರು ಸ್ವಾಮಿಗಳನ್ನು ಗುರುಗಳು ಅಂತ ಹೇಳಿದೆ. ಅದರಲ್ಲಿ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ನಮ್ಮ ಗುರುಗಳು ಅವರ ಗುರುಗಳು. ಯಾಕೆಂದರೆ ಅವರು ದತ್ತಾತ್ರೇಯರನ್ನು ಆರಾಧಿಸ್ತಾರೆ. ದತ್ತಾತ್ರೇಯರು, ಭಗವಾನ್ ದತ್ತಾತ್ರೇಯರೇ ನಮ್ಮ ಗುರುಗಳು, ಅಂದರೆ ಮಚ್ಚೇಂದ್ರನಾಥನ ಗುರುಗಳಾಗಿದ್ದಾರೆ. ಇದರಿಂದ ಈ ಒಂದು ಅವಿನಾವ ಸಂಬಂಧ ಇದೆ. ನನಗೆ ಆಶ್ರಯ ನೀಡಿದರೆ ನಮ್ಗೆ ಬಂದು ನಮ್ಮಲ್ಲಿ ಕೆಲಸ ಮಾಡಿ. ಅವರು ಆರಂಭ ಮಾಡಿದಾಗಲೇ ದತ್ತಪ್ರಕಾಶವನ್ನು ಪತ್ರಿಕೆಯನ್ನು ಮಾಡ್ತಿದ್ದರು. ದತ್ತಪ್ರಕಾಶ ಅಂತ ಹೇಳುವಂಥದ್ದು ಆಧ್ಯಾತ್ಮ ಪತ್ರಿಕೆ. ಅದರಲ್ಲಿ ನನ್ನನ್ನು ಸಂಪಾದಕೀಯ ಇದರಲ್ಲಿ ಸೇರಿಸಿದರು. ಅನಂತರ ಮೊನ್ನೆ 10 ವರ್ಷಗಳಿಂದ ನನಗೆ ಕೊಟ್ಟರು. ಅಂದರೆ ಹಿಂದಿನವರೆಲ್ಲ ಈಗ ಬರ್ತಾ ಇಲ್ಲ, ಆದರೆ ಅದನ್ನು ನಾನೇ ನೋಡ್ತಾ ಇದ್ದೇನೆ. ದತ್ತಪ್ರಕಾಶದ ಒಂದು ಸಂಪಾದಕೀಯವನ್ನು ನೋಡ್ತಾ ಇದ್ದೇನೆ ನಾನು. ಹಾಗೆ ಅವರಿಗೆ ನನಗೆ ಒಳ್ಳೆಯ ಅವಕಾಶ ಕೊಡಿದವರೆಂದರೆ ಪರಮಪೂಜ್ಯ ಗುರುದೇವಾನಂದ ಸ್ವಾಮೀಜಿ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೊಂದು ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ಮತ್ತು ನಿಮ್ಮೆಲ್ಲರ ಸಹಕಾರ, ನೀವೆಲ್ಲರೂ ನನಗೆ ಒಳ್ಳೆಯ ಆತ್ಮೀಯರಾಗಿದ್ದೀರಿ. ಇವತ್ತು ಡಿಜಿಟಲ್ ಲೋಕ ಅಂತ ಹೇಳಿದರೆ ಪ್ರಿಂಟ್ ಮಾಧ್ಯಮ ಯಾವಾಗ ನಿಲ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರಿಂಟ್ ಮಾಧ್ಯಮಕ್ಕೆ ಯಾವ ಭವಿಷ್ಯ ಉಂಟು ಅಂತ ಹೇಳುವಂಥದ್ದು ಕಷ್ಟ. ಆದರೂ ಅದು ಬೆಳವಣಿಗೆ ಆಗ್ತಾಯಿದೆ, ಒಳ್ಳೆಯ ಬೆಳವಣಿಗೆಯಲ್ಲಿ ಉಂಟು. ಆದರೆ ಇವತ್ತು ಡಿಜಿಟಲ್ ಇದು ನಮಗೆ ಮೊಬೈಲ್ ಇದ್ದವರಿಗೆಲ್ಲ ಸುದ್ದಿಗಳು ತಕ್ಷಣ ಬರ್ತದೆ. ವಿ ಟಿ ಪ್ರಸಾದರು ನಮ್ಮೊಟ್ಟಿಗೆ ಭಾಳಷ್ಟು ಸ್ನೇಹದಲ್ಲಿದ್ದರು. ವಿ ಟಿ ಪ್ರಸಾದ್ ಮತ್ತು ಜ್ಯೋತಿಯವರು ಕೆಲವು ಸುದ್ದಿಗಳನ್ನು ಅವರೇ ನಮಗೆ ಕೊಡ್ತಾಯಿದ್ದೆ. ಯಾಕಂದರೆ ಅವರಿಗೆ ಪಕ್ಕ ಸಿಗ್ತದೆ ಸುದ್ದಿ. ನಮ್ಮಿಂದ ಮೊದಲು ಅವರಿಗೆ ಸುದ್ದಿಗಳು ಸಿಗ್ತದೆ. ಸುದ್ದಿ ಪಕ್ಕ ಅಂತ ಹೇಳಿದರೆ ಆ ಸುದ್ದಿಗಳು ಪಕ್ಕವಾಗಿರ್ತದೆ. ಅದರಿಂದಾಗಿ ಅವರು ಮತ್ತು ನಮಗೆ ಒಂದು ಒಳ್ಳೆಯ ಸಂಬಂಧ ಇದೆ. ಅವರು ಪಕ್ಕ ಕೊಡೋದಿಲ್ಲ, ಯಾಕೆಂದರೆ ಅದು ಸಂಜೆ ಪತ್ರಿಕೆ, ನಮ್ಮದು ಬೆಳಗಿನ ಪತ್ರಿಕೆ. ಇದು ಸ್ವಲ್ಪ ಕ್ಲಾಶ್ ಆಗ್ತಾಯಿತ್ತು. ಆದರೂ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ನಮ್ಮೊಟ್ಟಿಗೆ ರಾಮದಾಸರು ಇದ್ದಾರೆ. ರಾಮದಾಸರು ವಿ ಟಿ ಚಾನಲ್ ಮಾಡಿದ್ದಾರೆ. ಸ್ವಾಮೀಜಿಯವರೇ ಹೆಸರು ಕೊಟ್ಟದ್ದು ವಿ ಟಿ ಅಂತೇಳಿ. ಅವರ ಇನ್ನೊಂದು ಹೆಸರುಗಳಿದ್ದು ನನಗೆ ಇವತ್ತು ಗೊತ್ತಾಗುತ್ತೆ. ನನಗೆ ರಾಮದಾಸರ ಹೆಸರು ಗೊತ್ತುಂಟು, ಅವರ ಡಿಜಿಟಲ್ ಇದನ್ನೆಲ್ಲ ನೋಡ್ತಾ ಇದ್ದೇನೆ, ಆದರೆ ಅವರ ಪರಿಚಯ ಇಲ್ಲ ಆಯಿತು. ಇವತ್ತು ಹೇಳಿದರು ಅವರು ಸ್ವಾಮೀಜಿಯವರು ನಮ್ಮ ಗುರುದೇವಾನಂದ ಸ್ವಾಮೀಜಿಯವರೇ ಅವರಿಗೆ ಹೆಸರು ಕೊಟ್ಟದ್ದು. ಇವರೇನೋ ಒಂದು ಹೆಸರು ಕೊಟ್ಟಂದರೆ ಅದಕ್ಕೆ ಇದು ಬೇಡ, ನೀವು ವಿ ಟಿ ಅಂತ ಮಾಡಿ ಅಂತೇಳಿ. ಹಾಗೆ ವಿ ಟಿ ವಿ ಅಂತೇಳಿ ಮಾಡಿದ್ವಿ. ವಿ ಟಿ ವಿ ಅದು ವಿಟ್ಲ ಟಿ ವಿ ಬಹಳಷ್ಟು ಫೇಮಸ್ ಆಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ಒಂದು ಒಳ್ಳೆಯ ಶುಭ ಸಂಜೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ನಮ್ಮ ಮನೆಗೆ ಬಂದು ಭಾಗಿಯಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಮತ್ತೊಮ್ಮೆಲ್ಲರಿಗೊಂದು ಸ್ವಾಗತ ಕೊಟ್ಟು ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತಿದ್ದೇನೆ. ಒಳ್ಳೆಯ ಸೇವೆ ಮಾಡಿದ್ದೀರಿ. ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ನನ್ನ ಸಹಧರ್ಮಿಣಿ ನನಗೆ ಸಹಿಸಿಕೊಂಡು ಕೆಲಸ ಮಾಡಿದ್ದಾರೆ, ವಸಂತಿ ಅಂತೇಳಿ. ಇವರು ಕನ್ಯಾನದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇಂಗ್ಲೀಷ್ ಟೀಚರ್ ಆಗಿದ್ದರು. ಅನಂತರ ಪ್ರಮೋಷನ್ ಆಗಿ ಪುತ್ತೂರಿನ ಕೊಂಬಿಟ್ಟಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಅನಂತರ ಈಗ ನಿವೃತ್ತರಾಗಿದ್ದಾರೆ. ಏನೆಲ್ಲ ಬರಿತಾ ಇದ್ದಾರೆ. ಕೆಲವೆಲ್ಲ ಪುಸ್ತಕಗಳು ನಮ್ಮ ಇದರಲ್ಲಿ ಬಂದಿದೆ, ದತ್ತಪ್ರಕಾಶದಲ್ಲಿ ಬಂದಿದೆ. ಕೆಲವೆಲ್ಲ ಪ್ರಕಟಣೆ ಆಗ್ತಾಯಿತ್ತು. ಅವ್ರದ್ದು ಹೆಚ್ಚು ಕವನಗಳ ಬಗ್ಗೆ ಹೆಚ್ಚು ಆಸಕ್ತಿ, ಲೇಖನಗಳನ್ನು ಬರಿತಾ ಇದ್ದಾರೆ. ಹೀಗೆ ನಮ್ಮ ಕುಟುಂಬದ ಒಟ್ಟಿಗೆ ನೀವು ಬಂದು ನನಗೊಂದು ವಿಶೇಷ ಗೌರವ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಮಾರ್ಗದರ್ಶನದ ಮಾತುಗಳೊಂದಿಗೆ ನಮಗೆ ಶುಭ ಹಾರೈಸಿದಂತಹ ಸರ್, ಇವತ್ತಿನ ಸನ್ಮಾನಿತರು ಯಶು ವಿಟ್ಲ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ತಾರನಾಥ ಗಟ್ಟಿ ಕಾಪಿಕಾಡ್ ಸರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ಯಶು ವಿಟ್ಲರ್ ಭಾರಿ ಪೊರ್ಲುಡೆ ತನ್ನ ಧರ್ಮ ಪತ್ನಿ ಪರಿಚಯ ಖುಷಿಯ
ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ಘಟಕದ ಇನ್ನು ಆಯೋಜನೆ ಮಂದಲ ಈ ಒಂದು ಲೇಸ್ ಬಾರಿ ಎಡ್ಡೆ ఒక ಬಾರಿ ಅರ್ಥಪೂರ್ಣ ఒక ಸುಮಾರು ವರ್ಷ ನೆಂಪುಡು ಒರಿಯೋನಂಚಿತ್ತು ನನಗೆ ಲೇಸ್. ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾ ಬೇಡ ಅಂತ ಸ್ವಲ್ಪ ಗೊಂದಲದಲ್ಲಿದ್ದೆ. ರಾಮದಾಸರೇ ಜ್ಯೋತಿಯರೇ ಕುಡ್ಲಾಡದು ಬಯ್ಯದ ಬುರ್ಕದು ಹೊರಡಾಟ ಆಡ ಏರಿಗೆ ಸನ್ಮಾನ ಮನ್ಪನಿ ಕೃಷ್ಣ ಯಶು ವಿಟ್ಲರಿಗೆ ಸನ್ಮಾನ ಮನ್ಪನಿ ಬಂದಾಗ ಖಂಡಿತವಾದ ಲೈಕ್ ತಪ್ಪಾಯಿರ ಸಾಧ್ಯ. ಹಾಗಾಗಿ ಯಶು ವಿಟ್ಲ ಅವರ ಮೇಲಿನ ಪ್ರೀತಿ ಗೌರವಕ್ಕಾಗಿ ನಾನು ಇವತ್ತು ಇಲ್ಲಿ ಬಂದಿರುವಂಥದ್ದು. ಈ ರೀತಿಯಾಗಿ ಯಶು ವಿಟ್ಲ ಅವರನ್ನು ಇಲ್ಲಿ ಒಂದು ಸನ್ಮಾನಕ್ಕೆ ನೀವು ಆಯ್ಕೆ ಮಾಡಿರುವುದು ರಾಮದಾಸ್ ಅವರೇ ಮತ್ತು ಜ್ಯೋತಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ಅತ್ಯಂತ ಅತ್ಯಂತ ಯೋಗ್ಯವಂತ ಮನುಷ್ಯ, ಕೇವಲ ಪತ್ರಕರ್ತಕ್ಕಿಂತಲೂ ಒಬ್ಬ ಸಾಹಿತಿಯಾಗಿ ನಾನು ಹೇಳಿದಾಗೆ ಒಂದು ಯೋಗ್ಯವಂತ ಮನುಷ್ಯ ಈ ವಿಟ್ಲದ ಊರಿನಲ್ಲಿ. ನೋಡಿ, ಅವರ ಯೋಗ್ಯತೆಯನ್ನು ನೋಡಿ ಒಡಿಯೂರು ಮಠಾಧೀಶರು ಅವರು ನಿವೃತ್ತಿ ಆದಾಗ ಅವರನ್ನು ಕರ್ಕೊಂಡು ಹೋದರು. ಈಗ ಪತ್ರಕರ್ತರೆಲ್ಲರಿಗೂ ನಿವೃತ್ತಿ ಆದ ನಂತರ ಎಷ್ಟೋ ಮಂದಿಗೆ ಮುಂದೆ ಏನು ಅನ್ನುವಂಥ ಒಂದು ಸಮಸ್ಯೆ ಅಥವಾ ಒಂದು ಸವಾಲು ಎದುರಾಗ್ತದೆ. ಆದರೆ ಒಬ್ಬ ವ್ಯಕ್ತಿ ಅಥವಾ ಪತ್ರಕರ್ತ ಅವನ ಸುದೀರ್ಘ ಬದುಕಿನಲ್ಲಿ ಅಥವಾ ಅವನ ಸೇವಾ ಅವಧಿಯಲ್ಲಿ ರೂಢಿಸಿಕೊಂಡಂಥ ಚಾರ್ಮ್ ಇದೆ ಅಲ್ಲ, ಆ ಒಂದು ಒಳ್ಳೆಯ ಸೇವೆ, ಅದನ್ನು ಯಾರೋ ಪಕ್ಕದಲ್ಲಿ ಅಥವಾ ದೂರದಲ್ಲಿ ನಿಂತ್ಕೊಂಡು ಗುರುತಿಸ್ತಾ ಇರ್ತಾರೆ. ಅವರ ಸೇವೆಯನ್ನು ನಾವು ಕೂಡ ಮತ್ತೆ ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಬ್ಬ ವ್ಯಕ್ತಿ ಆತನ ಬದುಕಿನ 20-30 ವರ್ಷಗಳ ಸೇವಾ ಅವಧಿಯಲ್ಲಿ ಯಶು ವಿಟ್ಲ ಅವರು ತೋರಿಸಿಕೊಟ್ಟ ಕಾರಣಕ್ಕಾಗಿ ಒಂದು ದೊಡ್ಡ ಸಂಸ್ಥೆ ಅಥವಾ ದೇವಸ್ಥಾನದವರು ಜೊತೆಲಿ ಶಾಲೆಗಳಲ್ಲಿದ್ದಾವೆ. ನಮಗೆ ಇಂಥ ಒಬ್ಬ ಯೋಗ್ಯ ವ್ಯಕ್ತಿ ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕರ್ಕೊಂಡೋಗಿ ಅವರಿಂದ ಇವತ್ತಿಗೆ ಕೂಡ ಸೇವೆಯನ್ನು ಅದು ಮತ್ತೆ ಸಾರ್ವಜನಿಕರಿಗೆ ಅಥವಾ ಸಂಸ್ಥೆಗಳಿಗೆ ಸೇವೆ ಕೊಡುವಂಥ ಕೆಲಸವನ್ನು ಅವರಲ್ಲಿ ದತ್ತ ಪ್ರಕಾಶನದ ಮೂಲಕ ಮತ್ತು ಅಲ್ಲಿಯ ಒಟ್ಟು ಚಟುವಟಿಕೆ ಮೂಲಕ ತನ್ನನ್ನು ತೊಡಗಿಸಿಕೊಂಡು ಬರ್ತಾ ಇದ್ದಾರೆ. ಇದು ಒಟ್ಟು ಒಂದು ಪತ್ರಿಕಾ ಅಥವಾ ಪತ್ರಕರ್ತರ ಸಮುದಾಯಕ್ಕೆ ಕೂಡ ಒಂದು ಗೌರವದ ಒಂದು ವಿಚಾರ. ನಾವು ಕೂಡ ಅಲ್ಲಿ ಒಡಿಯೂರು ಮಠದಲ್ಲಿ ಯಶು ವಿಟ್ಲರಿದ್ದಾರೆ ಅಂತ ನಮಗೆ ಹೇಳಿಕೊಳ್ಳಿಕ್ಕೆ ನಾವು ಇಲ್ಲಿ ಹೋದಾಗ ಕೂಡ ಇಲ್ಲಿ ಬಂದಾಗ ಕೂಡ. ಹಾಗಾಗಿ ಯಶು ವಿಟ್ಲರ ಬದುಕೇ ಒಂದು ಆದರ್ಶಮಯವಾದಂಥ ಬದುಕು ಮತ್ತು ಒಂದು ಸರಳ ಸಜ್ಜನಿಕೆಯ ಬದುಕು. ಅವರು ನವಭಾರತದಲ್ಲಿದ್ದಿರುವಂಥ ಸಂತೋಷಣ್ಣ ಅವರ ಚಟುವಟಿಕೆಯನ್ನು ಅಥವಾ ಅವರ ಸೇವಾವಧಿಯನ್ನು ಉಲ್ಲೇಖ ಮಾಡೋದು ಹೇಳಿದರು. ಮತ್ತು ಯಶು ವಿಟ್ಲ ಅವರು ಕೂಡ ಹೇಳಿದರು, ಕನ್ನಡ ನಾಡಿನಲ್ಲಿ ಮತ್ತು ಪರ್ಟಿಕ್ಯುಲರ್ಲಿ ಈ ಪ್ರದೇಶದಲ್ಲಿ ನಮ್ಮ ದಕ್ಷಿಣ ಕನ್ನಡ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ತುಳುನಾಡು ಅಂತ ನಾವು ಏನು ಹೇಳ್ತೇವೆ, ಕಾಸರಗೋಡು ತನಕ ಕೂಡ ಅತ್ಯಂತ ದೊಡ್ಡ ಕೊಡುಗೆ ನೀಡಿದಂಥ ಪತ್ರಿಕೆ ಅದು ನವಭಾರತ ಅಲ್ವಾ ಯಶೋಣ್ಣ? ನವಭಾರತದ್ದು ಚರಿತ್ರೆ ಅಥವಾ ಅದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಅದು ಭಾರಿ ದೊಡ್ಡ ಕೊಡುಗೆಯನ್ನು ಇಲ್ಲಿಯ ಎಲ್ಲ ವಿಚಾರಗಳಿಗೂ ಕೊಟ್ಟಂತ. ಹೌದು ಹೌದು ಹೌದು. ಹಾಗಾಗಿ ಮತ್ತೆ ಒಂದು ಒಳ್ಳೆಯ ಹೆಸರಿದ್ದಂಥ ಪತ್ರಿಕೆ. ಮತ್ತು ನವಭಾರತದಲ್ಲಿ ಶಿಂಗಣ್ಣ ಅಂತ ಇತ್ತು ಒಂದು ಕಾರ್ಟೂನ್, ಅದು ಹೌದು ರಾಮಕೃಷ್ಣ, ಪುತ್ತೂರಿನ ರಾಮಕೃಷ್ಣ ಅಂತ ಯಾರಿಗೂ ಗೊತ್ತಿಲ್ಲ, ಶಿಂಗಣ್ಣ ಅಂತಲೇ ಫೇಮಸ್. ನವಭಾರತದಲ್ಲಿ ಜನ ಪತ್ರಿಕೆಯನ್ನು ತೆಕ್ಕೊಳ್ಳುವಾಗ ಸರ್ ಮೊದಲು ನೋಡ್ತಾ ಇದ್ದು ಶಿಂಗಣ್ಣ ಏನು ಹೇಳಿದ್ದಾನೆ ಅಂತ. ಮಂಗಳೂರಿನಲ್ಲಿ ಅಥವಾ ಉಡುಪಿನಲ್ಲಿ ಯಾವುದೇ ರಾಜಕೀಯ ಸಭೆ ಇರಬಹುದು ಅಥವಾ ಏನೇ ಇರ್ಬೋದು, ಮರುದಿವಸ ಶಿಂಗಣ್ಣ ಅಲ್ಲಿ ಏನು ಇವತ್ತಿನ ಭಾಷೆಯಲ್ಲಿ ಕಮೆಂಟ್ ಅಂತ ಹೇಳುವಂಥದ್ದು, ಅಲ್ಲಿ ಒಂದು ಟೀಕೆಯೋ ಟಿಪ್ಪಣಿಯೋ ಇರುವಂಥದ್ದು. ಶಿಂಗಣ್ಣ ಭಾರಿ ಪಾಪ್ಯುಲರ್ ಆಗಿತ್ತು ಆ ಪತ್ರಿಕೆಯ ಮೂಲಕ. ಯಾಕಂದರೆ ಆನಂತರ ಶಿಂಗಣ್ಣ ಅವರು ನಿವೃತ್ತನಾದ ನಂತರ ಕೂಡ ಅವರನ್ನು ಕೇರಳದ ಮನೋರಮ ಪತ್ರಿಕೆಯವರು ಕರ್ಕೊಂಡು ಹೋಗ್ತಾರೆ, ನೀವು ನಿವೃತ್ತಿ ಆಗಬೇಡಿ, ನಮಗೆ ಕಾರ್ಟೂನ್ ಬರೆದು ಕೊಡಿ ಅಂತ. ಈಗ ಅಂಥ ಒಂದು ಪ್ರಭಾವಿ ಆ ಕಾಲದ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಬಂದವರು ಇದು ನಮ್ಮ ಯಶು ವಿಟ್ಲ ಅವರು. ಆನಂತರ ಸಹಜವಾಗಿ ಕಾಂಪಿಟಿಷನ್ ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ಅಲ್ಲಿ ನೋಡಿ, ಆವತ್ತಿನ ಕಾಲದಲ್ಲಿ ಅದು ಆರಂಭ ಆಗಿತ್ತು. ಉದಯವಾಣಿ ಮುನ್ನೆಲೆಗೆ ಬರ್ತದೆ, ಯಶು ವಿಟ್ಲ ಅವರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಅವರು 1978ರಲ್ಲಿ ಪತ್ರಕರ್ತರಾದರು ಅಲ್ವಾ? ನಾನಿನ್ನೂ 1ನೇ ಕ್ಲಾಸ್ಗೆ ಸೇರಿರಲಿಲ್ಲ ಸರ್.
ಮೇ ಬಿ 4 ವರ್ಷ ನನಗೆ ಅವಾಗ. ಆದರೆ ನಾನು ಶಾಲೆಗೆ ಹೋದ ನಂತರ ಮತ್ತು ಸುಮಾರು ನಾನು 7ನೇ ತರಗತಿಗೆ ಬಂದ ನಂತರ ನಾನು ಪ್ರತಿನಿತ್ಯ ಉದಯವಾಣಿಯ ಓದುಗ ಇವತ್ತಿನ ತನಕ ಕೂಡ. ಹಾಗಾಗಿ ಪತ್ರಿಕೆಯಲ್ಲಿ ನಾವು ಏನು ಅದು ಮೊದಲ ಹೆಡ್ಡಿಂಗಿನಿಂದ ಕೊನೆಯ ಏನು ಪಬ್ಲಿಷರ್ ಲೈಕ್ ತನಕ ದಿನ ಓದಲಿಕ್ಕೆ ಇತ್ತು. ಹಾಗಾಗಿ ಅದೆಷ್ಟೋ ಬಾರಿ ಯಶು ವಿಟ್ಲ ಅಂತ ಉಚಿತ ಇಷ್ಟ ಆಯ್ತು, ಇದು ಎಂತ ಹೆಸರು ಅಂತ, ಯಶು ಅಂತ ಹೇಳಿದ್ರೆ ನನಗದು ಯಶವಂತ ಅಂತ ಗೊತ್ತಿರಲಿಲ್ಲ ಎಷ್ಟೋ ವರ್ಷದ ತನಕ ಕೂಡ. ಯಶು ವಿಟ್ಲ ಅಂತ ಒಬ್ಬರು ಬರಿತಾ ಇದ್ದಾರೆ, ಮತ್ತೆ ಅವರು ಉಲ್ಲೇಖ ಮಾಡಿದ್ದಾರೆ ತುಂಬಾ ಅನೇಕ ವಿಚಾರಗಳು ಈ ಬಂಟ್ವಾಳದ ಭಾಗದ್ದು ಅಥವಾ ವಿಟ್ಲ ಭಾಗದ್ದು ಅಥವಾ ವಿಟ್ಲವನ್ನು ಕರ್ನಾಟಕಕ್ಕೆ ಒಂದು ಸೂಕ್ತ ರೀತಿಯಲ್ಲಿ ಪರಿಚಯಿಸಿದವರು ಅದು ಯಶು ವಿಟ್ಲರು. ಹಾಗಾಗಿ ವಿಟ್ಲದ ಬೆಳವಣಿಗೆಯಲ್ಲಿ ಅಥವಾ ವಿಟ್ಲದ ಅಭಿವೃದ್ಧಿಯಲ್ಲಿ ಯಶು ವಿಟ್ಲವರ ಕೊಡುಗೆ ಇದೆ. ಅವರು ಹೇಳಿದರು ಏನು ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಬರಲಿಕ್ಕೆ ಅದೊಂದು ಮೈಲಿಗಲ್ಲು. ಆ ರೀತಿಯ ಅನೇಕ ವಿಚಾರಗಳು ವಿಟ್ಲದ ಬಗ್ಗೆ ಅವರು ನಿರಂತರವಾಗಿ ಬರೀತಾ ಇದ್ರು. ಮತ್ತು ಆ ಕಾಲದಲ್ಲಿ ಸ್ಪಂದನೆ ಕೊಡ್ತಾ ಇದ್ರು. ಅದು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು MLA ತನಕ ಪತ್ರಿಕೆಯಲ್ಲಿ ಬಂದರೆ ಅದಕ್ಕೊಂದು ತಕ್ಷಣ ಒಂದು ಸ್ಪಂದನೆ ಕೊಡುವಂಥ ಒಂದು ವಿಚಾರ ಇತ್ತು. ಮತ್ತು ಪತ್ರಿಕೆ ಜನ್ವಿನ್ ಆಗಿ ವರದಿ ಮಾಡುತ್ತೆ, ಮತ್ತು ಅದು ನೇರವಾಗಿ ಏನು ಜನರ ಸುಖ ಕಷ್ಟವನ್ನೇ ಅವರು ವರದಿ ಮಾಡಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದ್ದಂಥ ಕಾಲ. ಇವತ್ತು ಹೇಳಿದಾಗೆ ಸ್ವಲ್ಪ ಪರಿವರ್ತನೆ, ಸ್ವಲ್ಪ ವೇಗದ ಬದುಕು, ಮತ್ತು ವಿಸ್ತಾರವಾಗಿರುವಂಥದ್ದು, ಓದುಗರು ವಿಸ್ತಾರವಾಗಿರುವಂಥದ್ದು ಕೇವಲ ಪತ್ರಿಕೆಯನ್ನು ಮಾತ್ರ ಅಲ್ಲ, ಪತ್ರಿಕೆಗಳು ಕೂಡ ಈಗ ನಾವೊಂದು ದಶಕವನ್ನು ನೋಡ್ತಾ ಬಂದರೆ ಪ್ರತಿಯೊಂದು ಪತ್ರಿಕೆ ಕೂಡ ತನ್ನ ಡಿಜಿಟಲ್ ಆವೃತ್ತಿಯನ್ನು ಆರಂಭಿಸುವಂಥ ಒಂದು ಏನು ಅನಿವಾರ್ಯತೆಗೆ ಎಷ್ಟೋ ಮಂದಿಗೆ ಸ್ವಲ್ಪ ಮಡಿವಂತಿಕೆ ಇತ್ತು. ಯಾವುದು ಈ ವೆಬ್ಸೈಟ್ಗಳು ಬಂದಾಗ ಏನೋ ವೆಬ್ಸೈಟಲ್ಲೆಲ್ಲ ವರದಿ ಬಂದದ್ದು ಅಂತ ಅದೇನು ದೊಡ್ಡ ವಿಷಯ ಅಂತ. ಆದರೆ ಪತ್ರಿಕೆಗಳೇ ಅನಿವಾರ್ಯವಾಗಿ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಅಲ್ಲಿ ತಮ್ಮ ಅಸ್ತಿತ್ವವನ್ನು ಪ್ರತಿಷ್ಠಾಪಿಸುವಂಥ ಅಗತ್ಯತೆಗಳು ಬಂತು. ಈಗ ಯಶು ವಿಟ್ಲ ಅವರು ಹೇಳಿದರು, ಇವತ್ತಿನ ಸಂದರ್ಭದಲ್ಲಿ ಪತ್ರಿಕೆಗಳು ಸ್ವಲ್ಪ ಏನು ಸವಾಲು ಅಥವಾ ನಾಳೆ ಇರ್ತದೋ ಇಲ್ವೋ ಅನ್ನುವಂಥ ಪ್ರಶ್ನೆಗಳು ಉಂಟಂತ. ಇದು ಅತ್ಯಂತ ಸಹಜವಾದ ವಿಚಾರ ಕೂಡ. ಯಾಕೆಂತಂದರೆ ಇವತ್ತು ನಾವೆಲ್ಲರೂ ಪತ್ರಿಕೆಯನ್ನು ಕೂಡ ತೆಗೆದು ನಮ್ಮ ಗ್ಯಾಜೆಟ್ ಅಥವಾ ನಮ್ಮ ಮೊಬೈಲಲ್ಲಿ ಓದುವಂಥ, ಒಮ್ಮೆ ಅದಕ್ಕೆ ಈ ಜನರೇಷನ್ ಅವರು ಜೆನ್ಜಿ ಅವರು ಅಥವಾ ನಂತರದವರು ಅದಕ್ಕೆ ಅದನ್ನು ಅಡಿಕ್ಟ್ ಆದರೆ ಮತ್ತೆ ಕೈಯಲ್ಲಿಡಿದು ಪತ್ರಿಕೆಯನ್ನು ಓದುವಂಥ ಜಮಾನಕ್ಕೆ ಅವರು ಹೋಗುವುದಿಲ್ಲ. ನಮ್ಮಂಥವರಿಗೆಲ್ಲ ಬೆಳಿಗ್ಗೆ ಅದು ಕೈಯಲ್ಲೇ ಹಿಡಿದು ಪತ್ರಿಕೆಯನ್ನು ಅದು ಹೀಗೆ ಮಾಡಿ ಪುನಃ ಮಡಚಿ ಎಲ್ಲ ಓದಬೇಕಾಗ್ತದೆ. ಅದೊಂದು ರೂಢಿಸಿಕೊಂಡಿರುವಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಮತ್ತು ಒಂದು ಮ್ಯಾನರಿಸಮ್ ಅವರು. ಸೊ ಹಾಗಾಗಿ ಡಿಜಿಟಲ್ ಇದರಲ್ಲಿ ನಾನು ಕೂಡ ಬೆಳಿಗ್ಗೆ ಒಂದು 7 ಪತ್ರಿಕೆಯನ್ನು ಒಮ್ಮೆ ಡಿಜಿಟಲಲ್ಲಿ ಬೆಳಿಗ್ಗೆ ಒಮ್ಮೆ ಓದ್ತೇನೆ. ಆದರೆ ಮತ್ತೆ ಒಮ್ಮೆ ಮನೆಗೆ ಬಂದಾಗ ಅಥವಾ ಕಚೇರಿಗೆ ಬಂದಾಗ ಆ ಪತ್ರಿಕೆಯನ್ನು ಹಿಡಿದು ಅದು ಬೆಳಿಗ್ಗೆ ಓದಿದ ಸುದ್ದಿಯೇ ಇರಬಹುದು, ಅದನ್ನು ತೆಗೆದು ಓದುವಂಥದ್ದು ಆ ಒಂದು ಸುಖವೇ ಬೇರೆ ಇದರಲ್ಲಿ. ಬಟ್ ಮುಂದಿನ ಜನರೇಷನ್ಗೆ ಆಗಿರುತ್ತೆ, ಅವರು ಗ್ಯಾಜೆಟಲ್ಲಿ ಅಥವಾ ಏನು ಡಿಜಿಟಲ್ ಮಾಧ್ಯಮಗಳಲ್ಲಿ ಅವರು ಓದಲಿಕ್ಕೆ ಬಯಸ್ತಾರೆ. ಹಾಗಾಗಿ ಆ ಒಂದು ಪ್ರಿಂಟ್ ಮತ್ತು ಡಿಜಿಟಲ್ನ ಸವಾಲುಗಳು ಖಂಡಿತವಾಗಿ ಇದ್ದೇ ಇರ್ತದೆ. ಎಲ್ಲಿಗೆ ಹೋಗಿ ನಿಲ್ತದೆ ಅಂತ ನಾವು ಈಗಲೇ ಅದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಡಿಜಿಟಲೈಸ್ ಆದರೂ ಕೂಡ ಪ್ರಿಂಟೆಡ್ ವರ್ಷನ್ ಬೇಕಾಗ್ತದೆ. ಈಗ ಸರ್ಕಾರಿ ಕಚೇರಿಗಳು, ಟೆಂಡರ್ಗಳು, ಈ ಟೆಂಡರ್ ಅಂತ ಬಂದರೂ ಕೂಡ ಅದು ಪ್ರಿಂಟೆಡ್ ವರ್ಷನ್ ಬಂದ್ರೆ ಅದನ್ನೇ ನೋಡುವಂಥವ್ರು. ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯ ಆದವರು ಅವರೆಲ್ಲರೂ ವಿಧಾನಸೌಧದಿಂದ ಹಿಡಿದು ಗ್ರಾಮ ಪಂಚಾಯತ್ ಕಚೇರಿ ತನಕ ಪತ್ರಿಕೆಯನ್ನೊಮ್ಮೆ ತೆರೆದು ನೋಡುವಂಥ ಒಂದು ರೂಢಿ ಇದೆ ಅಲ್ವಾ, ಅದು ಈಗ ಕೂಡ ಮುಂದುವರೆದಿದೆ. ಬಟ್ ಸವಾಲು ಇರುವಂಥದ್ದು ಈಗ ಒಟ್ಟು ಕರ್ನಾಟಕದಲ್ಲಿ ಓದುಗರು ಎಷ್ಟು ಅಂತ ಮೀಡಿಯಾ, ಅದು ಪತ್ರಿಕೆ ಇರ್ಬೋದು ಅಥವಾ ಡಿಜಿಟಲ್ ಸ್ವರೂಪದಲ್ಲಿ ಓದುವವರು ಎಷ್ಟು ಅಂತ ಒಂದು ನಿಖರವಾದ ಲೆಕ್ಕಾಚಾರ, ಪಕ್ಕಾ ನಿಖರ ಅಲ್ಲದಿರೋದು ಸುಮಾರು 50 ಲಕ್ಷ ಜನ ಪ್ರತಿನಿತ್ಯ ಸುದ್ದಿಯನ್ನು ಓದ್ತಾರೆ, ಒಂದು ಪ್ರಿಂಟೆಡ್ ಪತ್ರಿಕೆ ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ. ಅದರಲ್ಲಿ ಕೂಡ ಅದು ಸುಮಾರು 60% ಜಾಸ್ತಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ.
ಈಗ ಓದ್ತಾ ಇರುವಂಥದ್ದು. ಅಂದರೆ ಪ್ರಿಂಟ್ ವರ್ಷನ್ ಓದ್ತಾ ಇರುವವರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಅಂತ. ಪತ್ರಿಕೆಯನ್ನು ನೇರವಾಗಿ ಖರೀದಿಸಿಯೋ ಅಥವಾ ತೆಕ್ಕೊಂಡೋ ಓದುವವರು, ಬಟ್ ಏನು ಡಿಜಿಟಲ್ ವಾಹಿನಿಯಲ್ಲಿ ಓದುಗರ ಸಂಖ್ಯೆ ವಿಸ್ತಾರ ಆಗ್ತಾ ಇದೆ. ಬಟ್ ಈ 50 ಲಕ್ಷ ಅನ್ನುವುದು ಇಡೀ ಕರ್ನಾಟಕಕ್ಕೆ ನಾವು ನೋಡಿದರೆ ಅದು ಕಡಿಮೆ. ನಾವು 7 ಕೋಟಿಯ ಕನ್ನಡಿಗರಿರುವಂಥ ರಾಜ್ಯ ಇದು. ನಾವು ಬಹುಶಃ ಇನ್ನೂ ಕೂಡ ವಿಸ್ತಾರ ಮಾಡಿಕೊಳ್ಳಿಕ್ಕೆ, ಈಗ ವಿಟ್ಲ ಟಿವಿ ಅಂತ ಹೇಳಿದ್ರು, ಜ್ಯೋತಿ ಅವರೊಂದು ದಿವಟಿಗೆ ಅಂತ ಒಂದು ಮಾಡಿದ್ದಾರೆ. ಆದರೆ ಅಲ್ಲಿ ವ್ಯಾಕ್ಯೂಮ್ ಇದೆ, ಸ್ಪೇಸ್ ಇನ್ನೂ ಕೂಡ ಇದೆ. ಅದು ಗ್ರಾಮೀಣ ಮಟ್ಟಕ್ಕೆ ತಲುಪುವಂಥದ್ದು, ಅಥವಾ ಸಣ್ಣ ಸಣ್ಣ ಪಟ್ಟಣಗಳಿಗೆ ಅಥವಾ ಪಟ್ಟಣಗಳನ್ನು ಅಥವಾ ಗ್ರಾಮೀಣ ಪ್ರದೇಶವನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ನಾವು ಡಿಜಿಟಲ್ ಮಾಧ್ಯಮವನ್ನು ವ್ಯಾಪಿಸಲಿಕ್ಕೆ ಅಥವಾ ಪ್ರಸಾರ ಮಾಡಲಿಕ್ಕೆ ಅಥವಾ ಆರಂಭಿಸಲಿಕ್ಕೆ ಇನ್ನೂ ಕೂಡ ಅವಕಾಶ ಇದೆ. ಆಗ ಏನಾಗುತ್ತೆ, ನಾನು ಈಗ ಹೇಳಿದ 50 ಲಕ್ಷ ಓದುಗರು, ಅದು ಇನ್ನೊಂದು 4-5 ವರ್ಷ ಆಗುವಾಗ ಅದು 60 ಲಕ್ಷ ಆಗಲಿಕ್ಕೆ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾನು ವಿಟ್ಲ ಅವರು ಪತ್ರಿಕೆಗಳು ಎಲ್ಲಿ ಹೋಗಿ ಮುಟ್ಟುತ್ತದೆ ಅಂತ ಹೇಳುವ ವಿಚಾರವನ್ನು ಎತ್ತಿದ ಕಾರಣಕ್ಕಾಗಿ ನಾನು ಈ ಒಂದು ವಿಚಾರವನ್ನು, ನಾವೆಲ್ಲರೂ ಸಮಾನ ಮನಸ್ಕರು ಅಥವಾ ಒಂದೇ ದೋಣಿಯ ಪ್ರಯಾಣಿಗರು ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬೇಕಾಯಿತು. ಪತ್ರಿಕೆಯಲ್ಲಿ ಬರ್ತಾ ಇದ್ದ ಪತ್ರಿಕೆಯನ್ನು ತೀವ್ರವಾಗಿ ನಂಬುವಂಥದ್ದು, ಮತ್ತು ಅದಕ್ಕೆ ಕೊಡ್ತಿದ್ದ ರಿಯಾಕ್ಷನ್. ಡಿಜಿಟಲ್ ಮಾಧ್ಯಮಗಳಿಗೆ ಇರುವಂಥ ಸವಾಲು, ನಾವು ಕೊಡುವಂಥ ಸುದ್ದಿಗಳು ಅದು ಪಕ್ಕಾ ನಿಖರವೋ, ಅದು ಅಧಿಕೃತವೋ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿರ್ತದಲ್ಲ ಸರ್. ದಿನ ಬೆಳಿಗ್ಗೆ ಎದ್ದು ಅದು ನೋಡುವಾಗಲೇ ಸಂಜೆ ತನಕ ಈ ಸುದ್ದಿ ಇದೇ ರೀತಿ ಇರ್ತದ ಅಲ್ವಾ ಬದಲಾಗ್ತದ ಅಂತ. ಸೊ ಈ ಜವಾಬ್ದಾರಿ ನಮ್ಮ ಮೇಲಿದೆ, ಪತ್ರಕರ್ತರ ಮೇಲಿದೆ. ನಾವು ಪ್ರಕಟಿಸುವಂಥ ಸುದ್ದಿ ಅಥವಾ ಪ್ರಸಾರ ಮಾಡುವಂಥ ಸುದ್ದಿ ನಾನೇ ಮೊದಲು ಕೊಟ್ಟೆ ಅನ್ನುವ ಏನು ಧಾವಂತಕ್ಕೆ ಎಲ್ಲೋ ಒಂದು ಅಥವಾ ನಿರ್ದಿಷ್ಟವಾಗಿ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿಕೊಂಡು ನಾವು ಕೊಡುವಂಥ ಸುದ್ದಿ ಅದು ತಪ್ಪಾಗಿರಬಾರದು, ಅದು ಸುಳ್ಳಾಗಿರಬಾರದು, ಅದು ಸಮಾಜದಲ್ಲಿ ಒಂದು ಗೊಂದಲವನ್ನು ಉಂಟು ಮಾಡುವಂಥ ಸುದ್ದಿ ಆಗಿರಬಾರದು ಅನ್ನುವಂಥ ಲಕ್ಷ್ಮಣ ರೇಖೆಯನ್ನು ನಾವೆಲ್ಲರೂ ಹಾಕಿಕೊಳ್ಳಲೇಬೇಕು. ಯಾಕಂತ ಹೇಳಿದ್ರೆ ಈಗಿನ ತಲೆಮಾರು ಅವರು ನಮಗಿಂತ ತುಂಬ ಬುದ್ಧಿವಂತರು, ನಮ್ಮ ಮುಂದೆ ಬರುವಂಥವರು ಇನ್ನೂ ಬುದ್ಧಿವಂತರಿರ್ತಾರೆ. ಹಾಗಾಗಿ ನಾವು ಕೊಡುವಂಥ ಸುದ್ದಿಗಳು ತುಂಬ ಅಧಿಕೃತ ಅಥವಾ ಜೆನ್ವಿನ್ ಅಥವಾ ಸತ್ಯಕ್ಕೆ ಅದು ದೂರ ಇದೆ ಅಂತ ಆದರೆ ನಮ್ಮನ್ನು ನಿಧಾನವಾಗಿ ನಿರಾಕರಣೆ ಮಾಡಲಿಕ್ಕೆ ಕೂಡ ಅಲ್ಲಿ ಸ್ಪೇಸ್ ಇದ್ದಾವೆ, ಅಲ್ಲಿ ಅವಕಾಶಗಳಿದ್ದಾವೆ. ಸೊ ಹಾಗಾಗಿ ಈ ಸವಾಲನ್ನು ಕೂಡ ಪತ್ರಕರ್ತರು ಗಮನದಲ್ಲಿ ಇರಿಸ್ಕೊಳ್ಬೇಕು. ನಾವು ಸತ್ಯ ಸುದ್ದಿಗಳನ್ನು ಕೊಡಬೇಕಂತ ಪತ್ರಿಕಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇದು ಕಾರ್ಯಕ್ರಮ ಆಗಿರೋದ್ರಿಂದ ಕನ್ನಡದ ಮೊದಲ ಪತ್ರಿಕೆ 1843 ಜುಲೈ 1 ಮಂಗಳೂರಿನಲ್ಲಿ ಆರಂಭವಾಯಿತು. ಮಂಗಳೂರ ಸಮಾಚಾರ ಇಡೀ ಕರ್ನಾಟಕದ ಅಥವಾ ಇಡೀ ಕನ್ನಡದ ಮೊದಲ ಪತ್ರಿಕೆ. ಆ ಪತ್ರಿಕೆಯ ಹುಟ್ಟಿನ ಕಾರಣಕ್ಕಾಗಿ ಪತ್ರಿಕಾ ದಿನಾಚರಣೆಯನ್ನು ಆಯೋಜನೆ ಮಾಡುವಂಥದ್ದು ಕರ್ನಾಟಕ ಸರ್ಕಾರದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು 1996ರಿಂದ ಅಧಿಕೃತವಾಗಿ ಅಧಿಕೃತ ಮುದ್ರೆ ಕೊಟ್ಟು ಜುಲೈ 1 ನಾವು ಪತ್ರಿಕಾ ದಿನಾಚರಣೆ ಮಾಡಬೇಕಂತ ಆರಂಭಿಸಿದ ಕಾರಣಕ್ಕಾಗಿ ಇವತ್ತು ಅದು ಇಡೀ ರಾಜ್ಯ ವ್ಯಾಪಿಸಿ ಅದು ನೋಡಿ ಸಣ್ಣ ಸಣ್ಣ ಪಟ್ಟಣ ಅಥವಾ ಸಣ್ಣ ಸಣ್ಣ ಗ್ರಾಮೀಣ ಭಾಗಗಳಿಗೆ ಕೂಡ ಬಂದು ಅಲ್ಲಿ ಕೂಡ ಪತ್ರಿಕಾ ದಿನಾಚರಣೆ ಆಚರಿಸುವಂಥ ಒಂದು ಅವಕಾಶವನ್ನು ತೆರೆದುಕೊಟ್ಟಿದೆ. ಆ ಕಾರಣದಿಂದಾಗಿ ಇವತ್ತು ನಾವು ವಿಟ್ಲ ಅವರ ಮನೆಗೆ ಬರಲಿಕ್ಕೆ ಪತ್ರಿಕಾ ದಿನಾಚರಣೆ ಏನು ಮಾಡೋದು ಅಂತ. ಸೊ ನಾವು ಹಳ್ಳಿಯ ಗ್ರಾಮದ ಬೇರೆ ಬೇರೆ ಸಂಘದವರು, ಪ್ರೆಸ್ ಕ್ಲಬ್ನವರು, ಸಂಪಾದಕರ ಸಂಘದವರು ಕೂಡ ಈ ರೀತಿ ಮಾಡ್ತಾರೆ. ಬಟ್ ಒಂದು ನಿಮಿತ್ತ ಬೇಕು. ಸೊ ಹಾಗಾಗಿ ಪತ್ರಿಕಾ ದಿನಾಚರಣೆಯ ಒಂದು ಆಚರಣೆ ಆರಂಭವಾದ ಕಾರಣದಿಂದಾಗಿ ಪತ್ರಕರ್ತರನ್ನು ಗುರುತಿಸಲಿಕ್ಕೆ, ಕಷ್ಟದಲ್ಲಿರುವ ಪತ್ರಕರ್ತರನ್ನು ಗುರುತಿಸಲಿಕ್ಕೆ ಅಥವಾ ಪತ್ರಿಕಾ ಮಾಧ್ಯಮ, ಡಿಜಿಟಲ್ ಮಾಧ್ಯಮ ಇವತ್ತಿನ ಸನ್ನಿವೇಶ ಅದರ ಬಗ್ಗೆ ಮಾತಾಡಲಿಕ್ಕೆ, ಅದರ ವಿಚಾರ ಸಂಕಿರಣ ಎಲ್ಲ ಏರ್ಪಡಿಸಲಿಕ್ಕೆ ಕಾರಣವಾಗಿದೆ. ಸತ್ಯ ಸುದ್ದಿಯನ್ನು ನಾವು ಹೇಳಬೇಕು, ಬರೀಬೇಕಂತ ಹೇಳುವಾಗ ಹಾಗಿದ್ರೆ ಅದು ಆ ಸವಾಲು ಅದು ಇವತ್ತು ಮಾತ್ರ ಇದ್ದದಲ್ಲ, 150 ವರ್ಷಗಳ ಹಿಂದೆ ಕೂಡ ಇತ್ತು. 1843ರಲ್ಲಿ ಮಂಗಳೂರ ಸಮಾಚಾರ ಪತ್ರಿಕೆಯನ್ನು ಆರಂಭಿಸುವಾಗ ಅದರ ಮೊದಲ ಪತ್ರಿಕೆಯಲ್ಲಿ ಆ ಪತ್ರಿಕೆಯ ಸಂಪಾದಕ ಹರ್ಮನ್ ಮೋಗ್ಲಿಂಗ್ ಅವರು ಸಂಪಾದಕೀಯದಲ್ಲೇ ಬರೀತಾರೆ, ನಾನು ಯಾಕೆ ಪತ್ರಿಕೆಯನ್ನು ಆರಂಭಿಸುವುದು ಅಂತ. ಈ ಊರಿನಲ್ಲಿ, ಈ ನಗರದಲ್ಲಿ
ಬಂದರ್ನಲ್ಲಿ ಒಂದು ಬಂದರನ್ನು ಉಲ್ಲೇಖ ಮಾಡ್ತಾನೆ. ಬೆಳಿಗ್ಗೆ ಜನ ಒಂದು ಸುದ್ದಿ ವಿಚಾರದ ಬಗ್ಗೆ ಮಾತಾಡ್ತಾರೆ, ಸುದ್ದಿ ಅಂತ ಉಲ್ಲೇಖಿಸ್ತಾರೆ. ಅದು ಮಧ್ಯಾಹ್ನ ಆಗುವಾಗ ಬಲ್ಮಠಕ್ಕೆ ಬರುವಾಗ ಆ ಸುದ್ದಿಗೆ ರೆಕ್ಕೆ ಪುಕ್ಕಗಳೆಲ್ಲ ಆಗ್ತದೆ. ಸಂಜೆ ಆಗುವಾಗ ಅದರಲ್ಲಿ ಪಂಪುವೆಲ್ ದಾಟಿ ಮುಂದಕ್ಕೆ ನಾಗೂರಿಗೆ ಹೋಗುವಾಗ ಅದು ಸುದ್ದಿ ಬದಲಾಗಿರುತ್ತದೆ, ಹೊಸತ್ತು ಮತ್ತೊಂದು ಸುದ್ದಿ ಸೃಷ್ಟಿಯಾಗಿರುತ್ತದೆ ಅಂತ ಇಷ್ಟು ಅದನ್ನು ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಆ ಕಾಲದಲ್ಲಿ ಸುದ್ದಿ ಅನ್ನೋದು ಕೊಡ್ಲಿಕ್ಕೆ ಮಾಧ್ಯಮಗಳು ಇರಲಿಲ್ಲ. ಜನ ಬಾಯಿಂದ ಬಾಯಿಗೆ ಮಾತಾಡ್ತಾ ಹೋಗುವಾಗ ಒಂದು ವಿಚಾರ ಅಥವಾ ಒಂದು ಸುದ್ದಿ ಅಥವಾ ಒಂದು ಮಾಹಿತಿ ಅದಕ್ಕೆ ರೆಕ್ಕಪುಕ್ಕಗಳು ಬರ್ತದೆ. ಅಥವಾ ಜನರಿಗೆ ಸ್ಪಷ್ಟವಾದ ಅಥವಾ ಸತ್ಯವಾದ ಅಥವಾ ನಿಖರವಾದ ಸುದ್ದಿಗಳು ಸಿಗುವುದಿಲ್ಲ. ಅದಕ್ಕಾಗಿ ನಾನು ಈ ಪತ್ರಿಕೆಯನ್ನು ಆರಂಭಿಸಿದ್ದೇನೆ ಅಂತ ಮಂಗಳೂರ ಸಮಾಚಾರವನ್ನು ಹರ್ಮನ್ ಮೋಗ್ಲಿಂಗ್ ಅವರು ಬಾಸೆಲಿಂದ, ಜರ್ಮನಿ ಪಕ್ಕದ ಬಾಸೆಲಿಂದ ಬಂದವರವರು ಬಂದು ಪತ್ರಿಕೆಯನ್ನು ಆರಂಭಿಸುವಾಗ ನಮ್ಮಲ್ಲಿ ಮೊದಲ ಪತ್ರಿಕೆಯನ್ನು, ಶಬ್ದಕೋಶವನ್ನು, ಅದು ಕನ್ನಡದ್ದು ಇರಬಹುದು ಅಥವಾ ತುಳುವದ್ದು ಇರಬಹುದು. ಕಿಟೇಲ್ ಅವರು ಮೊದಲ ಶಬ್ದಕೋಶವನ್ನು ಕಟ್ಟಿಕೊಡ್ತಾರೆ. ಅಗಸ್ಟ್ ಮೆನ್ನರ್ ಅಂತ ಮೊದಲ ತುಳುವಿನ ಡಿಕ್ಷನರಿಯನ್ನು ಕಟ್ಟಿಕೊಡ್ತಾರೆ. ಗುಂಡರ್ಟ್ ಅಂತ ಮಲಯಾಳಂ ಕೊಂಕಣಿಯ ಡಿಕ್ಷನರಿಯನ್ನು ಕಟ್ಟಿಕೊಡ್ತಾರೆ. ಅವರೆಲ್ಲರೂ ಒಟ್ಟಿಗೆ ಸಮಕಾಲೀನರು. ಅವರು ಮಿಷನರಿಗಳು, ಧರ್ಮ ಪ್ರಚಾರಕ್ಕೆ ಬಂದಿದ್ದೇ ಆದರೂ ಕೂಡ ಅವರು ಇಲ್ಲಿಯ ಬದುಕು ಮತ್ತು ಇಲ್ಲಿಯ ಜನರ ಆಚಾರ ವಿಚಾರಗಳು ಮತ್ತು ಇಲ್ಲಿಯ ಶಿಕ್ಷಣ ಅಂದರೆ ಜನಸಾಮಾನ್ಯರಿಗೆ ಶಿಕ್ಷಣ ಇಲ್ಲ, ಇದನ್ನೆಲ್ಲ ನೋಡಿದಾಗ ಇಲ್ಲಿ ಸುಮಾರು ಪರಿವರ್ತನೆಗಳು ಆಗಬೇಕು ಅಂತ ಹೇಳಿ ಅವರು ಮೊದಲು ಶಾಲೆಯನ್ನು ತೆರೆಯುತ್ತಾರೆ ಮಂಗಳೂರಿನಲ್ಲಿ. 1833ರಲ್ಲಿ ಮಂಗಳೂರಿನಲ್ಲಿ ಅವರು ಶಾಲೆಯನ್ನು ಆರಂಭಿಸ್ತಾರೆ. ಆ ಶಾಲೆಯ ನಂತರ ಅವರು ಮುದ್ರಣ, ಆಮೇಲೆ ಪತ್ರಿಕೆ, ಆಮೇಲೆ ಶಬ್ದಕೋಶ ಇದನ್ನೆಲ್ಲ ಮಾಡಲಿಕ್ಕೆ ಆರಂಭಿಸ್ತಾರೆ. ಒಂದು ಹೊಸ ಮೈಲಿಗಲ್ಲನ್ನು ಹಾಕಿಕೊಟ್ಟವರು, ಒಂದು ಪರಂಪರೆಯನ್ನು. ಆ ಪರಂಪರೆಯ ಒಂದು ಕೊಂಡಿಗಳು ನಾವೆಲ್ಲರೂ ಕೂಡ. ಮೋಗ್ಲಿಂಗ್ ಅವರು ಏನು ಪತ್ರಿಕೆಯನ್ನು ಆರಂಭಿಸಿದ್ರು ನೋಡಿ, ಅವತ್ತಿನ ನಂತರ ಅನೇಕ ಪತ್ರಿಕೆಗಳು ನಮ್ಮ ದಕ್ಷಿಣ ಕನ್ನಡವನ್ನೇ ನೀವು ನೋಡೋದಿದ್ರೆ ರಾಷ್ಟ್ರಬಂಧು, ಕಂಠೀರವ ಇಂಥವೆಲ್ಲ ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ಪ್ರೇರಣೆ ಕೊಟ್ಟಿಕೊಂಡಂಥ ಪತ್ರಿಕೆಗಳು. ಅದೇ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಂಥ ಸಂಯುಕ್ತ ಕರ್ನಾಟಕ ಅಥವಾ ನವಭಾರತ ಇವೆಲ್ಲವೂ ಜನರ ಬದುಕನ್ನು ಆ ಕಾಲದಲ್ಲಿ ಜನರಿಗೆ ತಿಳುವಳಿಕೆ, ಪ್ರೇರಣೆಯನ್ನು ಕೊಟ್ಟಂಥ ಪತ್ರಿಕೆಗಳು. ಇವತ್ತಿಗೆ ಆಗುವಾಗ ನಮ್ಮ ನಡುವೆ ತುಂಬ ಪತ್ರಿಕೆಗಳು ಮತ್ತು ಇವತ್ತಿನ ಹೊಸ ಮಾಧ್ಯಮಗಳು, ನವ ಮಾಧ್ಯಮಗಳು ನಮ್ಮ ನಡುವೆ ತೆರೆದುಕೊಂಡಿದೆ. ನಾವು ಅವೆಲ್ಲವನ್ನು, ಯಾಕಂದರೆ ಹಿಸ್ಟ್ರಿಯನ್ನು ನಾವು ತಿಳಿಬೇಕಾಗ್ತದೆ, ನಮ್ಮ ಊರಿನ ಅಲ್ಲಿ ನಡೆದ ಘಟನೆ ಮತ್ತು ಇತಿಹಾಸವನ್ನು ತಿಳಿಬೇಕಾಗ್ತದೆ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಪತ್ರಕರ್ತರು ತಿಳ್ಕೊಳ್ಬೇಕಾಗ್ತದೆ. ಇಂಥ ಒಂದು ವಿಚಾರವನ್ನು ನಾವು ಮಾನ್ಯ ಯಶವಂತ ವಿಟ್ಲ ಅವರ ಮನೆಯಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಪುತ್ತೂರು ಘಟಕದ ಅಧ್ಯಕ್ಷರಾಗಿರುವಂಥ ರಾಮದಾಸ್ ವಿಟ್ಲ ಅವರಿಗೆ, ಪ್ರಕಾಶರವರಿಗೆ, ಆಮೇಲೆ ಸಂತೋಷ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತು ಈ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇವತ್ತು ತುಂಬ ಖುಷಿಯ, ತುಂಬ ಆತ್ಮೀಯವಾದ, ನಮ್ಮದೇ ಮನೆಯಲ್ಲೇ ಕೂತ್ಕೊಂಡು ಮಾತಾಡುವಂಥ ಒಂದು ಅವಕಾಶವನ್ನು ವಿಟ್ಲ ಅವರು ಮತ್ತು ಅವರ ಧರ್ಮಪತ್ನಿಯವರು, ಮನೆಯವರು ಮಾಡಿಕೊಟ್ಟರು. ನಾವು ನಿಮಗೆ 100 ನಮಸ್ಕಾರ, ಆಭಾರಿಗಳಾಗಿದ್ದೇವೆ ಜರ್ನಲಿಸ್ಟ್ ಯೂನಿಯನ್ನ ಪರವಾಗಿ. ಇಷ್ಟು ವಿಚಾರಗಳ ಜೊತೆಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ತಾರನಂದ್ ಸರ್ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕಿನ ಏನು ಇದೆ, ಕೆಲವೇ ಸಂಖ್ಯೆಗಳಲ್ಲಿ ಪ್ರಾರಂಭಗೊಂಡಂತಹ ಇದೊಂದು ಯೂನಿಯನ್ ಇದೀಗ ಹಲವು ಸಂಖ್ಯೆಗಳಿಗೆ ಏರಿದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ತುಂಬ ಖುಷಿಯ ವಿಚಾರ. ಇವತ್ತು ಏನಂತ ಹೇಳಿದರೆ ಇಲ್ಲಿ ಕೂಡ ಹೊಸ ಸದಸ್ಯರ ಸೇರ್ಪಡೆಗೊಳ್ತಾ ಇರುವಂಥದ್ದು. ಇದೀಗ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ ಸದಸ್ಯರಿಗೆ ಹೂವನ್ನು ನೀಡೋದ್ರ ಮೂಲಕ ನಮ್ಮ ಯೂನಿಯನಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಅಧ್ಯಕ್ಷರಾಗಿರುವಂತಹ ರಾಮದಾಸ್ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕಾಂತ್ ಕಹಳೆ, ಹನುಮಂತ ಕಹಳೆ, ನಿತೀಶ್ ಬೆಳ್ಳಾವರ ನ್ಯೂಸ್ ಫೋಕಸ್ನವರು, ಬೆಳ್ಳಿಯವರ ನ್ಯೂಸ್ ಫೋಕಸ್ನವರು, ನಮಗೆ ಸರ್ 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 ಅದೇ ರೀತಿಯಾಗಿ ಶೈಲಶ್ರೀ VTV, ಸ್ವರ್ಣಗೌರಿ VTV, ಪೃಥ್ವಿರಾಜ್
ಆಯ್ತಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕಿನ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ನಮ್ಮ ರಾಜ್ಯಾದ್ಯಂತ ಪುಸ್ತಕ ಮಳಿಗೆಯಲ್ಲಿ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ SLV ಬುಕ್ ಹೌಸ್ನವರು ಪ್ರತಿ ಬಾರಿ ಕೂಡ ಒಂದು ಕೊಡುಗೆಯನ್ನಾಗಿ ನೀಡ್ತಾ ಇದ್ದಾರೆ. ಈ ಬಾರಿ ಕೂಡ ನಮಗೆ ಡೈರಿಯನ್ನು ನೀಡೋದ್ರ ಮೂಲಕ ನಮ್ಮ ಯೂನಿಯನ್ಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇವರಿಗೆ SLV ಸಂಸ್ಥೆಗೆ ನಮ್ಮ ಯೂನಿಯನ್ನ ಪರವಾಗಿ ಮೊದಲದಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಇರುವಂತಹ ಎಲ್ಲ ಸದಸ್ಯರು ಕೂಡ ಈ ಡೈರಿಯನ್ನ ವೇದಿಕೆಯಲ್ಲಿ ಇರುವಂತಹ ಅತಿಥಿಗಳಿಂದ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ. ಅಣ್ಣ ಪೃಥ್ವಿ ಬಾ ಅಣ್ಣ ಇಜ್ಜಿ ಸರ್ ಆತಜ್ಜಿ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಅತಿಥಿಗಳು ಕೂಡ ವೇದಿಕೆ ಹತ್ತ ಬಂದು ಡೈರಿಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ. ಯಾರಿಗೆ ಲಿಖಿತ್ ಹೋಗಿ ಹೋಗಿ ಲಿಖಿತ್ ಲಿಖಿತ್ ಹೇಗೆ ಇವತ್ತು ಈಗ ಕಾರ್ಯಕ್ರಮ ಆದ್ದು ಯಶವಂತವರಿಗೆ ಸನ್ಮಾನ ಮಾತ್ರ ಅಲ್ಲ, ನಮಗೆ ಒಂದು ಕಾರ್ಯಾಗಾರ ಆದ್ದು, ಹೌದಲ್ವಾ? ಈಗ ಇವತ್ತು ಯಶೂರವರು ಮಾತಾಡಿದ್ರು, ಅವರ ಅನುಭವಗಳನ್ನು ಹೇಳಿದರು. ಅವತ್ತಿನ ಕಾಲದಿಂದ 35 ವರ್ಷಗಳಿಂದ ನಡೆದು ಬಂದ ವಿಚಾರ, ವಿಟ್ಲದ ಬೆಳವಣಿಗೆ ವಿಚಾರಗಳನ್ನು ಹೇಳಿದರು. ತಾರಾನಾಥ ಗಟ್ಟಿ ಕಾಪಿಕಾಡ್ ಅವರು ಒಂದು ಉಪನ್ಯಾಸವನ್ನೇ ಕೊಟ್ಟರು. ಆ ಉಪನ್ಯಾಸ ಪತ್ರಿಕೋದ್ಯಮದವನ್ನು ತಿಳ್ಕೊಳ್ಳಿಕ್ಕೂ ಅನುಕೂಲ ಆಯಿತು, ಆಗಿನ ಕಾಲದ ಪತ್ರಿಕೆಗಳ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಸಣ್ಣ ವಿಷಯ, ಆದರೆ ಅದು ನಿಮಗೆ ನೆನಪಲ್ಲಿ ಉಳಿತದೆ. ಶಿಂಗಣ್ಣ ಕನ್ನಡಪ್ರಭ ಪತ್ರಿಕೆಯಲ್ಲಿ ಏನೊಂದು ಬರ್ತಾಯಿತ್ತು, ಶಿಂಗಣ್ಣ ಅವರ ವ್ಯಂಗ್ಯಚಿತ್ರ ಬರ್ತಾಯಿತ್ತು. ಅದರ ಬಗ್ಗೆ ಯಾವ ರೀತಿ ಅಭಿಪ್ರಾಯಗಳಾಗಿತ್ತು ಅನ್ನೋದರ ಬಗ್ಗೆ ಕೂಡ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತಿನ ಈ ಕಾರ್ಯಕ್ರಮ ಇದೊಂದು ಕಾರ್ಯಾಗಾರ. ಅದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ನನಗೂ ಕೂಡ ಸಂತೋಷ ಆಯಿತು. ಯಾಕೆಂದರೆ ಕಳೆದ ವರ್ಷ ನೀವು ನರೇಂದ್ರ ಹೆಗ್ಗಳ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಅನ್ನುವಂಥ ಒಂದು ಪ್ರಕಟಣೆ ಕಳಿಸಿದ್ರಿ. ಫೋನ್ ಕೂಡ ಮಾಡಿದ್ರು ರಾಮದಾಸ್ ಅವರು. ನಾನು ಬರ್ತೇನೆ ಅಂತೇಳಿ ನನಗೆ ಗ್ಯಾರಂಟಿ ಇರಲಿಲ್ಲ. ಆದರೆ ನನಗೆ ದಿನ ಹತ್ತಿರ ಬರ್ತಿದ್ದಾಗ ಅನ್ನಿಸು ನರೇಂದ್ರ ಹೆಗ್ಗಳ ಇಲ್ಲಲ್ಲತ್ತ, ಆ ನರೇಂದ್ರ ಹೆಗ್ಗಳ ಇಲ್ಲ ಓಡು ನನಗೊಂದು ಅದು ಆದ್ದರಿಂದ ನಾನು ಹೋಗ್ತೇನೆ ಅಂತ ಸೀದಾ ಅವತ್ತು ಸೀದಾ ಮಳೆ ಇತ್ತು. ಅವತ್ತು ಕೂಡ ಒಂದು ವರ್ಷ ಆಯಿತು. ನಾಳೆ ದಿವಸ ಆ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆದೆ. ಭಾರಿ ಒಳ್ಳೆಯ ಕಾರ್ಯಕ್ರಮ ನಡೆಯಿತು, ಅತ್ಯಂತ ಆತ್ಮೀಯವಾದಂಥ ಒಂದು ವಾತಾವರಣದಲ್ಲಿ. ಈ ಸರ್ತಿ ರಾಮದಾಸ್ ಈ ಸರ್ತಿ ಯಶವಂತ ಅವರಿಗೆ ಸನ್ಮಾನ ಇರಬರೋಡು ಸರ್ ಅಂತ. ನಾನು ಯಾವಾಗಲೂ ನಾನು ಬಂಟ್ವಾಳದವನೇ, ಆದರೆ ಇರುವುದು ಸುಳ್ಳ್ಯದಲ್ಲಿ. ಆದರೆ ಪ್ರತಿ ಮಂಗಳವಾರ ದಿವಸ ನಾನು ಬಂಟ್ವಾಳಕ್ಕೆ ನನ್ನ ಮನೆಗೆ ಬರ್ತೇನೆ. ಈ ಸರ್ತಿ ನಾನು ಮಂಗಳವಾರ ಮತ್ತು ಬುಧವಾರ ಬಾರದೆ ರಜೆಯನ್ನು ಗುರುವಾರಕ್ಕೆ ಪೋಸ್ಟ್ಪೋನ್ ಮಾಡಿದೆ. ಯಶವಂತರವರ ಮನೆಗೆ ಬರುವಂಥ ಅವಕಾಶ ಅಲ್ವ ಅದು, ಅದಕ್ಕೆ ಬೇಕಾಗಿ. ಯಾಕೆ ಯಶವಂತರವರ ಮನೆಗೆ? ನಾನು ಪತ್ರಿಕೋದ್ಯಮಕ್ಕೆ ಬಂದು ಈಗ ಉದ್ಯಮ ಅಲ್ಲ, ಪತ್ರಿಕಾ ರಂಗಕ್ಕೆ ಬಂದು ಈಗ ಇದು 39ನೇ ವರ್ಷ.
ಆಗ ನಾವು ಓದ್ತಾ ಇರುವಂಥ ಸಂದರ್ಭದಲ್ಲಿ ನಮಗೊಂದು ದೊಡ್ಡ ಕನಸು ಎದುರು ಕಾಣ್ತಿದ್ದು ಒಂದು ಮನೋಹರ ಪ್ರಸಾದ್, ಮಂಗಳೂರಲ್ಲಿ ಜಿಲ್ಲಾ ಮಟ್ಟ ನಮಗೆ ಮನೋಹರ ಪ್ರಸಾದ್ ಕಾಣ್ತಿದ್ದದ್ದು. ಮತ್ತು ನಮ್ಮ ಊರಲ್ಲಿ ಬಂಟ್ವಾಳ ತಾಲೂಕಲ್ಲಿ ನಮಗೆ ಕಾಣ್ತಿದ್ದು ಯಶವಿಟ್ಲ ಅಂತ ಹೆಸರಲ್ಲಿ ಬರ್ತಿತ್ತು. ಇವರು ಹೇಳಿದ್ರಲ್ಲ, ಇದರ ಪರಿಣಾಮ ಏನು, ಫಲಶ್ರುತಿಯ ಸುದ್ದಿಗಳು ಕೂಡ ಬರ್ತಿತ್ತು, ವರದಿಗಳು ಬರ್ತಿತ್ತು, ಅದರಿಂದ ಏನು ಪರಿಣಾಮ ಆಯಿತು ಅನ್ನುವಂಥದ್ದು ಬರ್ತಿತ್ತು. ಅದು ನಮಗೆಲ್ಲ ಸ್ಫೂರ್ತಿ ಆಗ್ತಿತ್ತು. ಅಂಥ ಯಶವಿಟ್ಲರವರ ಮನೆಯಲ್ಲಿ ಈ ಕಾರ್ಯಕ್ರಮ ಆಗುವುದರಿಂದ ನಾವು ತಪ್ಪಿಸದೆ ಅದು ಹೋಗುದು ಒಳ್ಳೆಯದು ಅನ್ನುವಂಥ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದೆ. ಮತ್ತು ಯಶೂರವರನ್ನು ಒಂದು ಸರ್ತಿ ನಾನು ಸುಮಾರು ಒಂದು 20 ವರ್ಷ ಆಯಿತು, 20 ವರ್ಷಗಳ ಹಿಂದೆ ಅವರ ಜವಳಿ ಅಂಗಡಿ ಇರುವಾಗ ಅಲ್ಲಿಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಅಂತ ಹೋಗಿದ್ದೆ. ಆದ್ದರಿಂದ ಯಶವಿಟ್ಲರವರು ಈ ಭಾಗದಲ್ಲಿ ಬಹಳ ಜನಪ್ರಿಯ ಮತ್ತು ಪ್ರಭಾವಶಾಲಿ ವ್ಯಕ್ತಿ ಆಗಿದ್ದಂಥವರು. ಈಗ ಆಗಿದ್ದಾರಾ ಅಂತ ನನಗೆ ಅದು ವ್ಯತ್ಯಾಸಗಳಿದೆ, ಕಾಲ ಬದಲಾಗಿದೆ ಅಲ್ಲ, ಕಾಲ ಬದಲಾಗಿದೆ. ಆದರೆ ನನ್ನ ಅಣ್ಣ ಇಲ್ಲಿ ನಾನು ಸಣ್ಣ ಪತ್ರಿಕೋದ್ಯಮ ವಿಚಾರದಲ್ಲಿ ಹೊರತುಪಡಿಸಿ ನಾನು ಹೇಳ್ತೇನೆ. ಈಗ ಪತ್ರಿಕೋದ್ಯಮದ ವಿಚಾರವಾಗಿ ಇವರು ಹೇಳುವಾಗ ಹೇಗೆ ನಿಮಗೆ ತಿಳಿದೋ, ಈ ವಿಟ್ಲ ಅನ್ನುವಂಥದ್ದು ಬಹಳ ಒಂದು ಒಂದು ಮಹತ್ವ ಇದ್ದಂತಹ, ಒಂದು ಐತಿಹಾಸಿಕ ಮಹತ್ವ ಇರುವಂತಹ ಜಾಗ, ಇದ್ದಂತಹ ಮಾತ್ರ ಅಲ್ಲ, ಇರುವಂತಹ ಜಾಗ. ಇಲ್ಲಿ ಅರಮನೆ ಆಗಿರ್ಬೋದು, ಇಲ್ಲಿಯ ಪಂಚಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಇದೆಲ್ಲ ಆಗಿನ ಕಾಲದಲ್ಲೇ ಬಹಳ ಹೆಸರುವಾಸಿಯಾಗಿದ್ದಂಥದ್ದು. ಮತ್ತು ವಿಟ್ಲ ಅನ್ನೋದು ಅತ್ಯಂತ ಕಂಜೆಸ್ಟೆಡ್ ಒಂದು ಪೇಟೆ ಅನ್ನೋದು, ಬಹಳ ಚಿಕ್ಕ ಪೇಟೆ ಅಲ್ಲ, ಚಿಕ್ಕ ರಸ್ತೆ, ಪೇಟೆ ಉದ್ದ, ಆದರೆ ರಸ್ತೆ ಬಹಳ ಕಿರಿದಾದಂಥದ್ದು. ಒಂದು ಸಂತೆ ನಡೆಯುತ್ತಿದ್ರು ಕೂಡ, ಒಂದು ಏನು ನಡೆದಿದ್ರು ಕೂಡ ಇಡೀ ಗಿಜಿ 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 ಆ ಕಾಲದಲ್ಲಿ. ಅದರ ನಡುವಿನಲ್ಲೇ ಬಸ್ಸುಗಳು ಹೋಗುದು, ಆ ನಡುವಿನಲ್ಲೇ ರಿಕ್ಷಾಗಳು ಹೋಗುದು. ಈ ರೀತಿಯ ಒಂದು ಗಿಜಿಗಿಟ್ಟುವಂತಹ ಜಾಗ, ರಸ್ತೆ ಕಿರಿದಾದ ಕಾರಣ ಗಿಜಿಗಿಟ್ಟುವಂತಹ ಜಾಗದಂತಹ ವಿಟ್ಲ. ಆಗ ವಿಟ್ಲ ವಿಧಾನಸಭಾ ಕ್ಷೇತ್ರ ಇತ್ತು. ನಿಮಗೆ ಕೆಲವರಿಗೆ ಗೊತ್ತಿಲ್ಲ, ಯಾರಿಗೆಲ್ಲ ಗೊತ್ತಿದ್ದು ಹೇಳಿ? ವಿಟ್ಲ ವಿಧಾನಸಭಾ ಕ್ಷೇತ್ರ ಇತ್ತು ಅಂತ ಯಾರಿಗೆಲ್ಲ ಗೊತ್ತಿಲ್ಲ? ನಿಮ್ಮಲ್ಲಿರುವವರಲ್ಲಿ ನಿಮಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ, ಹೊಸಬರಿಗೆ ಗೊತ್ತಿಲ್ಲ. ಅದಕ್ಕೆ ಬೇಕಾಗಿ ಇದನ್ನು ಹೇಳುವಂಥದ್ದು. ವಿಟ್ಲ ವಿಧಾನಸಭಾ ಕ್ಷೇತ್ರ ಇತ್ತು. ವಿಟ್ಲ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥವರು ಮಂತ್ರಿಗಳಾಗಿದ್ದರು. ನಮ್ಮ ರಾಜ್ಯದ ಆಹಾರ ಮಂತ್ರಿಗಳು ಏನಾಗಿದ್ರು ವಿಠಲದಾಸ್ ಅವರು. ಪುತ್ತೂರು ಕ್ಷೇತ್ರ ಆ ವಿಟ್ಲದಿಂದ ಲೀಲಾವತಿ ಶೆಟ್ಟರು ಇದ್ರು. ಲೀಲಾವತಿ ಶೆಟ್ಟರು ಇಲ್ಲಿ MLA ಆಗಿದ್ರು. ಆನಂತರ ಇಲ್ಲಿ ಹೌದು ಅಲ್ಲ, ಇಬ್ರಾಹಿಂ ಅಲ್ಲ, ಸೇಮ್ ಇಬ್ರಾಹಿಂ. ಯಾರು ಎಂ ಇಬ್ರಾಹಿಂಗಿಂತ ಮೊದಲು BV ಕಕ್ಕಿಲಾರು MLA ಆಗಿದ್ರು. ಅಲ್ಲ, ಇಬ್ರಾಹಿಂ ಕೊಟ್ಟಾರಿ. ನಂತರ ಈಗ ಕೊಟ್ಟಾರಿ 2 ಸರ್ತಿ MLA, 1 ಸರ್ತಿ MLA ಅದಲ್ಲ. ಆನಂತರ ಇವರು KM ಇಬ್ರಾಹಿಂ ಇದ್ರಲ್ಲ, KM ಇಬ್ರಾಹಿಂ ಇದ್ರು. ರುಕ್ಮಾ ಪೂಜಾರಿ ಅವರಿದ್ರು. BV ಕಕ್ಕಿಲಾರು MLA ಆಗಿದ್ರು. ಅದು ಕಮ್ಯುನಿಸ್ಟ್ ಪಾರ್ಟಿ ಕಾಣ್ತದೆ ಆಗ. ಹೌದು. ಆನಂತರ ಇವರು ರುಕ್ಮಾ ಪೂಜಾರಿ ಅವರು 2 ಸರ್ತಿ ಇಲ್ಲಿ BJP MLA ಆಗಿದ್ರು. ಆನಂತರ BA ಉಮರಬ್ಬ ಅವರು MLA ಆಗಿದ್ರು. BA ಉಮರಬ್ಬ ಅವರು MLA ಆಗಿದ್ರು. BA ಉಮರಬ್ಬ ಅಂತ MLA ಹೆಸರು ಕೇಳಿದಿರಾ? ನನ್ನ ಸಹೋದ್ಯೋಗಿಗಳು ಅಕ್ಕ BA ಉಮರಬ್ಬ ಅಂತ MLA ಇದ್ರು ಇಲ್ಲಿ. ಅವರು ಈ ರಾಮಕೃಷ್ಣ ಹೆಗಡೆ ಕಾಲದಲ್ಲೆಲ್ಲ ಬಹಳ ಹೆಸರುವಾದಂಥ MLA. ಆಗ ಅಲ್ಲಿ ಎಂತ ರೇವಜಿತ್ ಹಗರಣ ಆಗಿರ್ಬೋದು, ಮೀನು ಮಸಾನಿ ಘಟನೆ ಆಗಿರ್ಬೋದು, ರೇವಜಿತ್ ಹಗರಣ ಆಗಿರ್ಬೋದು, ಅದನ್ನೆಲ್ಲ ವಿಧಾನಸೌಧದಲ್ಲಿ ಬಹಳ ಎಂಥದ್ದು ಅದು ಪುಂಖಾನುಪುಂಖವಾಗಿ ಶಬ್ದ ಭಂಡಾರಗಳು ಬರ್ತಿದ್ದಂಥ ಅಂತ ಒಂದು ವಾಕ್ಚಾತುರ್ಯದ MLA ಅವರಾಗಿದ್ದರು. ಇವರು ಹೇಳಿದಂಥ ಒಂದು MLA ವಿರುದ್ಧ ಮೆರವಣಿಗೆ ಆಗಿತ್ತು ಅಂತ ಹೇಳಿದ್ದು ಯಾರ ಟೈಮಲ್ಲಿ? ಉಮರಬ್ಬ ಟೈಮಲ್ಲಿ ಆಗಿತ್ತು. ಬಂದವರು ಕೂಡ ಬಂಟ್ವಾಳದಲ್ಲಿರುವಂಥ IB ಇರ್ತಿದ್ರು ಅವರು. ಯಾಕಂದ್ರೆ ಬಂಟ್ವಾಳದ IB ಮತ್ತು ನನ್ನ ಮನೆ ನದಿ ಆ ಕಡೆ ಮತ್ತು ಈ ಕಡೆ. ನಾವು ನದಿ ದಾಟಿ ಹೋಗ್ಬೇಕಿದ್ರೆ ನದಿ ಅದರ ಎದುರುಗಡೆ ನದಿ ದಾಟಿ ಹೋಗುವಂಥದ್ದು. ಆಗ ಉಮರಬ್ಬರು ಮತ್ತು ಅವರ ಹೆಂಡತಿ ಒಬ್ಬರು ಚಿತ್ರನಟಿಯ ತಂಗಿಯನ್ನವರು ಮದುವೆ ಆಗಿದ್ರು. ಆ ಮಗುವನ್ನು ಕೂಡ ಅವರು ಅಲ್ಲಿ ಸ್ನಾನ ಮಾಡಿಸುವಂಥದ್ದು ನಾನು ನನ್ನ ಕಣ್ಣಲ್ಲಿ ನೋಡಿರುವಂತಹ ಘಟನೆಗಳು ನಾವು ಸಣ್ಣದಿರುವಾಗ. ಅಂತ ಒಂದು ಐತಿಹಾಸಿಕ ಜಾಗ. ಆ ವಿಟ್ಲ ತಾಲೂಕು ಆಗಬೇಕಂತ ಹೋರಾಟ ಕೂಡ ಆರಂಭ ಆಗಿತ್ತು. ಈಗ ಅದು ಯಾವ ಹಂತದಲ್ಲಿದೆ? ಇದೆ ಯಾವಾಗಲೂ ಮತ್ತೆ ಹೋಗಿ. ಇದು ಹೇಗೆ ಏನಾಯ್ತು? ಇದು ವಿಟ್ಲ ಅನ್ನೋದು ಕ್ಷೇತ್ರವೇ ಕಣ್ಮರೆ ಆಗುವ ಹಾಗೆ ಆಯಿತು. ಈಗ ವಿಟ್ಲ ವಿಧಾನಸಭಾ ಕ್ಷೇತ್ರ ಅಲ್ಲ, ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಮತ್ತು ವಿಟ್ಲ ವಿಧಾನಸಭಾ ಕ್ಷೇತ್ರ ಬಂಟ್ವಾಳ ತಾಲೂಕಿನ ಸುಮಾರು 65% ಜಾಗವನ್ನು ಆವರಿಸಿಕೊಂಡಿತ್ತು. ಆಗ ತಾಲೂಕ್ ಪಂಚಾಯತ್ ಇತ್ತು. ಆಗ ಮಂಡಲ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪರಿಷತ್ ವ್ಯವಸ್ಥೆ. ಆ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕು ಪಂಚಾಯತಿಗೆ ಅಧ್ಯಕ್ಷರು ಬಂಟ್ವಾಳ ತಾಲೂಕು ಪಂಚಾಯತಿಗೆ ಅಧ್ಯಕ್ಷರು ವಿಟ್ಲ ವಿಧಾನಸಭಾ ಕ್ಷೇತ್ರದ MLA. ಹೆಚ್ಚು ಜಾಗವನ್ನು ಆವರಿಸಿರುವಂತಹ ಕ್ಷೇತ್ರದ MLA ಅದಕ್ಕೆ ಅಧ್ಯಕ್ಷರಾಗಬೇಕು ಅಂತಿತ್ತು ಆಗ.
ಆಗ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ MLA ಬ್ರಹ್ಮನಾಥ ರೈ ಮಂಗಳೂರಿಗೆ ಸೇರಿ, ಅವರು ಗುರುಪುರ ಹೋಬಳಿ ಮತ್ತು ಬಂಟ್ವಾಳ ಹೋಬಳಿ ಆ ಕಡೆ ಬಂಟ್ವಾಳದ ಸೇರಿತ್ತು. ಆಗ ಮಂಗಳೂರಿಗೆ ಒಮ್ಮೆ ಅವರು ಅಧ್ಯಕ್ಷರಾಗ್ತಿದ್ರು. ಈ ರೀತಿಯ ಒಂದು ರಾಜಕೀಯ ವಾತಾವರಣ ಇದ್ದಂಥ ಪರಿಸ್ಥಿತಿ. ಆಗ ತಾಲೂಕು ಒಂದು ವೇಳೆ ವಿಟ್ಲ ತಾಲೂಕು ಆಗಿರ್ತಿದ್ರೆ ಆಗ ವಿಟ್ಲ ಅನ್ನುವಂಥ ಹೆಸರು ಮತ್ತಷ್ಟು ಯಾವಾಗಲೂ ಇರ್ತಿತ್ತು. ಈಗ ವಿಟ್ಲ ಅನ್ನುವಂಥದ್ದು ಕ್ಷೇತ್ರದ ಹೆಸರಲ್ಲಾಗಲಿ ತಾಲೂಕು ಹೆಸರಲ್ಲಾಗಲಿ ಉಳಿದಿಲ್ಲ. ಮತ್ತೆ ಪುನಃ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಪುನಃ ಉಳ್ಳಾಲ ತಾಲೂಕಾಗಿದೆ, ಹೆಬ್ರಿ ತಾಲೂಕಾಗಿದೆ, ಮತ್ತೊಂದು ಕಡಬ ತಾಲೂಕು ಹೇಗೂ ಆಗಿದೆ. ಅದಕ್ಕಿಂತ ಮೊದಲೇ ಬೇಡಿಕೆ ಇದ್ದಂಥ ವಿಚಾರಗಳು. ಮತ್ತು ಇನ್ನೊಂದು ಒಂದು ಸಣ್ಣ ಒಂದು ತಾಲೂಕಾಗಿದೆ, ಬೈಂದೂರು ಮೊದಲಾದ್ದು. ಮುಲ್ಕಿ ಆಗಿದೆ, ಈಗ ಕಾಪು ಆಗಿದೆ, ಮುಲ್ಕಿ ಆಗಿದೆ. ಮೂಡಬಿದಿರೆ ಮತ್ತು ಮುಲ್ಕಿ ಸೇರಿ ಇರುವಂಥದ್ದು ಮುಲ್ಕಿ MLA ಇದು ತಾಲೂಕಾಗಿದೆ. ಅದರಿಂದ ವಿಟ್ಲರವರ ಹೆಸರಲ್ಲಿ ವಿಟ್ಲ ಇದ್ದದ್ರಿಂದಾಗಿ ಆ ವಿಟ್ಲ ಅನ್ನುವಂಥದ್ದು ಮತ್ತೆ ಯಾವಾಗಲೂ ಕೇಳುವಂಥ ಒಂದು ಹೆಸರಾಗ್ತದೆ. ವಿಟ್ಲ ಅರಸರ ಹೆಸರಲ್ಲಿ ಹೇಗೆ ವಿಟ್ಲ ಇದ್ರು, ವಿಟ್ಲರವರ ಹೆಸರಲ್ಲಿ ಕೂಡ ವಿಟ್ಲ ಇರುವುದರಿಂದ ಅದು ಯಾವಾಗಲೂ ವಿಟ್ಲ ಅನ್ನುವಂಥದ್ದು ಮನಸ್ಸಲ್ಲಿ ಉಳಿಯುವಂಥ ಇದಾಗ್ತಿತ್ತು. ನನ್ನ ತಾಯಿ ವಿಟ್ಲವನ್ನು ವಿಟ್ಲ ಅಂತ ಹೇಳ್ತಿರ್ಲಿಲ್ಲ, ಇಟ್ಟೇಲ್ ಅಂತ ಹೇಳ್ತಿದ್ದ. ಅದು ಇಲ್ಲಿ ಸಂಬಂಧಿಕರು ಇದ್ದಾರೆ ನಮಗೆ, ಇಟೇಲ್ಗೆ ಬೋಧವರ್ಪ ಅಂತ ಹೇಳ್ತಿದ್ರು. ಅವರು ವಿಟ್ಲ ಅಂತ ಹೇಳ್ತಿರ್ಲಿಲ್ಲ. ಅಂದ್ರೆ ತುಳುನಲ್ಲಿ ಇದು ವಿಟ್ಲ ಅಲ್ಲ, ಇಟ್ಟೇಲಿ. ಅದೇ ಇಂಗ್ಲಿಷಲ್ಲಿ ವಿಠಲ್, ಆದ್ರೆ ಅದು ವಿಠಲ್ ಅಲ್ಲ, ನಿಜವಾಗಿ ವಿಟ್ಲ, ಅದು ಇಟ್ಟೇಲಿ. ಅದಕ್ಕೆ ಒಂದು ತುಳುವಿನಲ್ಲಿ ಅರ್ಥ ಇದೆ ಅದಕ್ಕೆ. ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ತೇವೆ. ಇಲ್ಲಿ ನಾನು ಒಂದ್ಸರ್ತಿ ಇದು ನಾನು ಈ ಸ್ವಲ್ಪ ವಿಷಯ ಹೇಳಿದ, ಇಲ್ಲಿಗೂ ನಾನು ಒಂದ್ಸರ್ತಿ ಲಂಕೇಶ್ವರ ಕರ್ಕೊಂಡು ಬಂದಿದ್ದೆ. ವಿಟ್ಲಕ್ಕೆ ಲಂಕೇಶ್ವರರು ಕರ್ಕೊಂಡು ಬಂದಿದ್ದೆ 89ನೇ ಇಸ್ವಿಯಲ್ಲಿ. ವಿಟ್ಲವರ ಕಾರ್ಯಕ್ರಮ ಬಂದಿದ್ದಾರೆ ಇಲ್ಲ ನನಗೆ ನೆನಪಿಲ್ಲ. ನೀವು ಕಾರ್ಯಕ್ರಮದಲ್ಲಿದ್ದೀರಾ? ಅವತ್ತು ಇಲ್ಲಿಯ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ ನಾರಾಯಣ ಭಟ್ ಅವರು ಬಹಳ ಒಳ್ಳೆಯ ಭಾಷಣ ಮಾಡಿದರು. ಅದನ್ನು ಲಂಕೇಶ್ವರ ಬಂದರೆ ಅವರ ಪತ್ರಿಕೆಯಲ್ಲಿ ಟೀಕೆ ಟಿಪ್ಪಣಿ ಕಾಲಮಲ್ಲಿ ಬರೆದಿದ್ರು ಕೂಡ. ಅನ್ನೋದು ಇಲ್ಲಿಂದ ಹಾಕಿ ಮತ್ತೆ ಬೀಚ್ ರೋಡಲ್ಲಿ ಸಭೆ ನಡೆಯಿತು. ಈ ರೀತಿ ವಿಟ್ಲ ಎನ್ನುವಂಥದ್ದು ಅದು ಬಹಳ ಒಂದು ಐತಿಹಾಸಿಕ ಮಹತ್ವ ಇರುವಂಥ ಒಂದು ಜಾಗ. ಅಂಥ ಜಾಗದಲ್ಲಿ ಅದರ ಅಭಿವೃದ್ಧಿಗೆ ನಮ್ಮ ವಿಟ್ಲರವರು ಕೂಡ ಜನಜಾಗೃತಿಯ ಮೂಲಕ ಪತ್ರಿಕೆಯ ವರದಿಗಳ ಮೂಲಕ ಕಾರಣರಾಗಿದ್ದಾರೆ. ಅದರಿಂದ ಅಂಥವರಿಗೆ ಇವತ್ತು ನಾವು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅವರಿಗೆ ಸನ್ಮಾನ ಮಾಡುವಂಥದ್ದು ಬಹಳ ಅರ್ಥಪೂರ್ಣವಾದ್ದು ಅನ್ನುವಂಥ ಮಾತು ಹೇಳಿ, ಇವತ್ತು ಇಲ್ಲಿ ಬಂದಿರುವಂಥ ನೀವೆಲ್ಲರೂ ಕೂಡ ನನಗೆ ಈ ಅವಕಾಶ ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಕೃತಜ್ಞತೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಅವರಿಗೂ ಅವರ ಮನೆಯವರಿಗೂ ಇನ್ನೊಮ್ಮೆ ನಾನು ಶುಭ ಹಾರೈಸ್ತೇನೆ. ವಿಟ್ಲದಲ್ಲಿ ನಾವೆಲ್ಲ ಇದ್ದೇವೆ, ಆದರೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿರಲಿಲ್ಲ. ಒಂದಿಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ಸರ್ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಮಧುಶ್ರೀ ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾನು ಮುಗಿಸುವ ಮುನ್ನ ಅಂತ ಹೇಳಿ ಒಂದೆರಡು ವಿಚಾರ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಇದು ಇತಿಹಾಸ ಪ್ರಸಿದ್ಧವಾದ ಸುಮಾರು 1000 ವರ್ಷಗಳ ಇತಿಹಾಸದ್ದು. ಅದರ ನಮ್ಮ ಅರಮನೆಯ ಪ್ರತಿನಿಧಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಈ ದೇವಸ್ಥಾನವನ್ನು ನಾವು 2001ರಂದು ಒಂದು ಜೀರ್ಣೋದ್ಧಾರ, ಅದು ಪೂರ್ಣ ಶಿಥಿಲಗೊಂಡಿತ್ತು, ಜೀರ್ಣೋದ್ಧಾರಕ್ಕೆ ಹೊರಟೆವು. ಆ ಸಂದರ್ಭದಲ್ಲಿ ನಾನು ಅದರ ಕಾರ್ಯದರ್ಶಿಯಾಗಿದ್ದೆ. ಅನಂತರ ಬ್ರಹ್ಮಕಲಶೋತ್ಸವಕ್ಕೂ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಇದರಲ್ಲಿ ಸುಮಾರು 13 ವರ್ಷಗಳ ಕಾಲ ನಾವು ದುಡಿದಿದ್ದೇವೆ. ನಾನು, ಜಗನ್ನಾಥ ಸಾಲಿಯಾನ್ ಮತ್ತು LN ಕೊಟ್ಟರು ಅದರ ಅಧ್ಯಕ್ಷರು. ನನಗೆ ಸನ್ಮಾನ ಅಂತ ಹೇಳಿದಾಗ ಹೇಳಿದೆ, ನಮಗೆ ಹೆಗಡೆಯವರು ಹೇಳಿದರು ನಿಮ್ಮನ್ನು 3ರನ್ನು ಸನ್ಮಾನಿಸಬೇಕು ಅಂತ ಹೇಳಿ. ಆವಾಗ ಹೇಳಿದೆ, ಇಲ್ಲ, ನಾವು ನಿಮಿತ್ತ ಮಾತ್ರ, ಊರವರೆಲ್ಲ ಸೀಮೆಯವರು ಸೇರಿ ಈ ದೇವಸ್ಥಾನ ಮಾಡಿದರು, ಆದ ಕಾರಣ ನಮ್ಮನ್ನು ಬೇಡ ಅಂತೇಳಿ. ಹಾಗೆ ಆ ಸನ್ಮಾನ ನಿಂತು ಹೋಯಿತು. ನಾನು ಸಾರನಾಥ್ ಅವರಿಗೆ ಆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೀನಿ, ಪಂಚಾಕ್ಷರಿ. ಇದು ನಾವು ಹಾಕಿದೆ. ಇದರಲ್ಲಿ ಮೂಲ 2 ಲೇಖನಗಳು ಅದರಲ್ಲಿ ಇದೆ. ಅಂದರೆ ನಮ್ಮ ದೇವಸ್ಥಾನದ ಪುನರ್ನಿರ್ಮಾಣದ ಸಂದರ್ಭದಲ್ಲಿ ಆರಂಭ ಮಾಡಿದ್ದೆ ಈ ಮನೆಯಲ್ಲಿ. ವಿಟ್ಲ ಅರಮನೆಯ ವಿ ರಾಮವರ್ಮರು ಮತ್ತು ಜಗನ್ನಾಥ ಸಾಲಿಯರು ಮತ್ತು ನಾನು 3 ಬೆಳಿಗ್ಗೆಯಿಂದ 12 ಗಂಟೆವರೆಗೆ ಮಾತುಕತೆ ಮಾಡಿದ್ದೇವೆ. ಯಾವ ರೀತಿಯಲ್ಲಿ ಮಾಡುವ. ಯಾಕೆಂದರೆ ಅದಕ್ಕಿಂತ ಹಿಂದೆ 3 ಸಲ ಇದು ಜೀರ್ಣೋದ್ಧಾರದ ಪ್ರಕ್ರಿಯೆ ನಿಂತು ಹೋಗಿತ್ತು. ಅನಂತರ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಮಾಡಿದ್ದೇ ಈ ಮನೆಯಿಂದ. ಆದ ಕಾರಣ ಆ ಒಂದು ಪತ್ರಿಕೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಬಾಕಿ ಎಲ್ರಿಗೂ ಆ ಪತ್ರಿಕೆ ಕೊಡ್ತೇನೆ, ನನ್ನಲ್ಲಿ ಈಗ ಸದ್ಯಕ್ಕೆ ಇಲ್ಲ. ಉದಯವಾಣಿಯಲ್ಲಿ ನಾನು ಸುಮಾರು 250 ಅಂಕಣ ನನಗೆ ಬರೆಯುವಂಥ ಅವಕಾಶ ಇತ್ತು. ಪ್ರತಿ ವಾರ ನಾನು ಬಂಟ್ವಾಳ ಸಮಾಚಾರ ಡೈರಿ ಅಂತ ಬರೀತಿದ್ದೆ. ಸುಮಾರು 250 ಅಂಕಣ ಎಲ್ಲ ಇಲ್ಲಿ ಪರಿಸರದ ಎಲ್ಲ ವಿಚಾರಗಳು ಅಲ್ಲಿ ಬರ್ತಾಯಿತ್ತು. ಯಾರು
ಒಂದು ಶ್ರೇಷ್ಠ ವ್ಯಕ್ತಿಗಳು ತೀರುವುದಾಗ ಅಥವಾ ಯಾವುದೇ ಒಂದು ವಿಶೇಷ ಸಂದರ್ಭಗಳಲ್ಲಿ ವಿಶಿಷ್ಟವಾಗಿ ಬರಿತಿದ್ದೆ. ಅದು ನಾನು ಬಿಂಬ ಪ್ರತಿಬಿಂಬ ಅಂತೇಳಿ ಈ ಒಂದು ರೀತಿಯಲ್ಲಿ ಪುಸ್ತಕವನ್ನು ನಾನು ಇದರಲ್ಲಿ ಕೆಲವು ಲೇಖನ ಮಾತ್ರ, ಇದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಿಡುಗಡೆ ಆದದ್ದು. ಇದನ್ನು ಒಂದು ಪ್ರತಿಯನ್ನು ನಾನು ಅವರಿಗೆ ಕೊಡ್ತಾ ಇದ್ದೇನೆ. ನಮ್ಮ ಹರೀಶಣ್ಣನಿಗೆ ಒಂದು ಕೊಡ್ತಿದ್ದೀನಿ, ನಮ್ಮ ಊರಿಗೆ ಕೊಡ್ತೇನೆ, ಜ್ಯೋತಿಯವರಿಗೆ ಮತ್ತೆ ಕೊಡ್ತೇನೆ. ನನ್ನಲ್ಲಿ ಸದ್ಯಕ್ಕೆ ಹಾಗೆ ದತ್ತಪ್ರಕಾಶ ಅಂತ ಹೇಳುವಂಥದ್ದು ಈಗ ನಾನು ನಡೆಸುವಂಥ ಪತ್ರಿಕೆ, ಇದನ್ನು ಎಲ್ಲರಿಗೂ ಕೊಡ್ತಾ ಇದ್ದೇನೆ. ಸ್ವಾಮೀಜಿಯವರದಲ್ಲಿ ಒಂದು ಪುಟ ಬರೀತಾರೆ, ಅಮೃತ ವರ್ಷ ಅಂತೇಳಿ ಚೆನ್ನಾಗಿ ಬರೆದು ಅದನ್ನು ಕೊನೆಗೆ ಒಂದು ಆಧ್ಯಾತ್ಮಿಕ ಒಂದು ಟಚ್ ಕೊಟ್ಟು ಅದನ್ನು ನಿಲ್ಲಿಸ್ತಾ ಇದ್ದಾರೆ. ಇದು ನಾನು ಎಲ್ರಿಗೂ ನಿಮ್ಗೆಲ್ರಿಗೂ ಒಂದೊಂದು ಪುಸ್ತಕ ಕೊಡ್ತಾ ಇದ್ದೀನಿ. ಮತ್ತು ಕೊನೆಯದಾಗಿ ನಾನು ಈಗ ವಿಟ್ಲದ ಇತಿಹಾಸ ಪ್ರಸಿದ್ಧವಾದದ್ದು ನಾಥ್ ಪಂಥದ ಪೂಜಾ ಕೇಂದ್ರ ವಿಟ್ಲ ಯೋಗೀಶ್ವರ ಮಠ. ಇಲ್ಲಿ 3 ದೇವರುಗಳು, ಒಂದು ಕಾಶಿ ಕಾಳಭೈರವ, ಇದು ನಮ್ಮ ಮೂಲ ದೇವರು, ಹಾಗೆ ಮಂಜುನಾಥ ಮತ್ತು ವ್ಯಾಘ್ರ ಚಾಮುಂಡಿ. ಈ ದೇವಸ್ಥಾನಗಳ ಈಗ ನಾವು ಬಾಲಾಲಯದಲ್ಲಿ ದೇವರನ್ನು ಇಟ್ಟಿದ್ದೇವೆ. ಇದು ಈಗ ಜೀರ್ಣೋದ್ಧಾರ ಆಗ್ತಾ ಇದೆ. ಸುಮಾರು 2.5 ಕೋಟಿ ವೆಚ್ಚದ ಯೋಜನೆ ಇದು. ಸುಮಾರು 1,30,30,00,000 ನಾವು ಸಂಗ್ರಹಿಸಿದ್ದೇವೆ, ಇನ್ನಷ್ಟು ಬೇಕಾಗಿದೆ. ಈ ಬಗ್ಗೆ ನಿಮ್ಮೆಲ್ಲರಲ್ಲಿ ನನ್ನೊಂದು ವಿನಂತಿ, ನಿಮ್ಮೆಲ್ಲರ ಸಹಕಾರ ನಮಗೆ ಕೊಡಬೇಕು. ನಾನು ಈ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಇಲ್ಲಿ ಸುಮಾರು 108 ಎಕರೆ ಜಾಗ ಇತ್ತು ಈ ಮಠಕ್ಕೆ. ನಮ್ಮ ಮಠ ಇಲ್ಲಿ ಅರಮನೆಯವರು ಕೊಟ್ಟದ್ದು. ಅರಮನೆಯವರು ಅಂತ ಹೇಳಿದರೆ 80ನೇ ಶತಮಾನ, ಆ ಸಂದರ್ಭದಲ್ಲಿ ಎಲ್ಲ ನಾಥ್ ಪಂಥದ ದೊಡ್ಡ ಯೋಗಿಗಳು ಇಲ್ಲಿ ಬಂದಿದ್ದು. ಇಲ್ಲಿ ಮಂಗಳೂರಿಗೆ ಕದ್ರಿಯಲ್ಲಿದ್ದರು. ಕದ್ರಿಯು ಅರಸೊತ್ತಿಗೆಯ ಜಾಗ, ಅನಂತರ ವಿಟ್ಲವು ಅರಸೊತ್ತಿಗೆ ಜಾಗ. ಹಾಗೆ ಕೆಲವು ಯೋಗಿಗಳು ಇಲ್ಲಿ ಬಂದು ಅರಮನೆಯಲ್ಲಿ ಕೂತರು. ಆಗ ಅರಸರು ಹೇಳಿದರು, ನೋಡಿ ನೀವು ಇಲ್ಲಿ ಬೇಡ, ನಿಮಗೆ ಅಲ್ಲಿ 101 ಎಕರೆ ಜಾಗ ಕೊಡ್ತೇನೆ, ಅಲ್ಲಿ ನೀವೊಂದು ಮಠ ಸ್ಥಾಪಿಸಿ ನಿಮ್ಮ ಆರಾಧನಾ ಕ್ಷೇತ್ರವನ್ನು ಮಾಡಿ ಅಂತೇಳಿ. ಹಾಗೆ ಆರಂಭ ಆದಂಥ ಅದು ಕ್ಷೇತ್ರ ಯೋಗೀಶ್ವರ ಮಠ. ಈಗ ಅದು ಶಿಥಿಲ ಆಗಿದೆ, ಕೆಲಸಗಳು ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ನಮಗೆ ನೀಡಬೇಕು ಅಂತೇಳಿ ಈ ಒಂದು ಮನವಿಯನ್ನು ನಿಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಕೊಡ್ತಾ ಇದ್ದೇನೆ. ನಮ್ಮ ದೀವಟಿಗೆ ಅವರು ಇದರನ್ನು ಫುಲ್ಲು ಹಾಕಿದ್ದಾರೆ. ಮೊನ್ನೆ ನಾನು ಅವರಿಗೆ ಒಂದು ಕಳಿಸಿದಾಗ ಎಲ್ಲ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಪ್ರಸಾರ ಮಾಡಿದ್ದಾರೆ. ದತ್ತಪ್ರಕಾಶದ ಒಂದು ವಿಂಶತಿ ಪತ್ರಿಕೆ ಅಂತೇಳಿ ಇದರದ್ದು ಒಂದು ಕಾಪಿಯನ್ನು ನಾನು ನಮ್ಮ ಸಾರನಾಥರಿಗೆ ಮತ್ತು ರಾಮದಾಸರಿಗೆ ಕೊಡ್ತೇನೆ. ನಿಮ್ಮೆಲ್ಲರ ಸಹಕಾರ ಮತ್ತು ನೀವು ಇಲ್ಲಿ ಬಂದು ನಮ್ಮೊಟ್ಟಿಗೆ ಇದ್ದದ್ದು, ನಮ್ಮ ಅನಾನುಕೂಲತೆಗಳನ್ನೆಲ್ಲ ಸಹಿಸಿಕೊಂಡು ನಮಗೆ ಪ್ರೀತಿಯ ಸನ್ಮಾನ ಮಾಡಿದಿರಿ. ಅದಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಜೈ ಗುರುದೇವ್. ಸರ್ ಧನ್ಯವಾದಗಳು. ಇದೀಗ ಧನ್ಯವಾದ ಕಾರ್ಯಕ್ರಮವನ್ನು ಮಧುಶ್ರೀ ಅವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ ಮೈಕ್. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಹಿರಿಯ ಪತ್ರಕರ್ತರಾದ ಯಶವಂತ ವಿಟ್ಲರವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ರಾಮದಾಸ್ ಶೆಟ್ಟಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಹಿರಿಯ ಪತ್ರಕರ್ತರಾದ ಯಶವಂತ ವಿಟ್ಲ ಇವರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿಗಳಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಗೌರವಾಧ್ಯಕ್ಷರಾದ ಹರೀಶ್ ಬಂಟ್ವಾಳ ಇವರಿಗೆ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ನಿಕಟಪೂರ್ವ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡು ಇವರಿಗೆ ಧನ್ಯವಾದಗಳು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಇದರ ಸ್ಥಾಪಕಾಧ್ಯಕ್ಷರಾಗಿರುವ ಸಂತೋಷ್ ಶಾಂತಿನಗರ ಇವರಿಗೆ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಇದರ ಪ್ರಧಾನ ಕಾರ್ಯದರ್ಶಿ
ಜ್ಯೋತಿ ಪ್ರಕಾಶ್ ಪುಣಚ ಇವರಿಗೆ ಧನ್ಯವಾದಗಳು. ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರುಗಳಿಗೆ ಧನ್ಯವಾದಗಳು. ಹಾಗೆಯೇ ನೂತನವಾಗಿ ಸೇರ್ಪಡೆಗೊಂಡ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹಾಗೂ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸಿದ ಮೌಷ್ಟಿ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಎಲ್ಲ ಪತ್ರಕರ್ತರಿಗೂ ಡೈರಿಯನ್ನು ಕೊಡುಗೆಯಾಗಿ ನೀಡಿರುವ SLV ಬುಕ್ ಹೌಸ್ ಇದರ ದಿವಾಕರ್ ದಾಸ್ ಇವರಿಗೂ ಧನ್ಯವಾದಗಳು. ಹಾಗೆಯೇ ವಿಟ್ಲ ಅರಮನೆ ಇದರ ಜಯರಾಮ್ ಬಳ್ಳಾಲ್ ಅವರಿಗೂ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮವನ್ನು ನಿರೂಪಿಸಿದ ತಾಲೂಕು ಕೋಶಾಧಿಕಾರಿ ಅಶ್ವಿನಿ ಪೆರುವಾಯಿ ಇವರಿಗೂ ಧನ್ಯವಾದಗಳು. ಧನ್ಯವಾದವನ್ನ ಸಮರ್ಪಿಸಿದ ಮಧುಶ್ರೀ ಅವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ.